ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶುಭೋದಯ. ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಮಸ್ತೆ. ನಮಸ್ತೆ ನಮಸ್ತೆ. ಎಲ್ಲರಿಗೂ ನಮಸ್ತೆ, ನಮಸ್ತೆ. ಶುಭೋದಯ. ಎಲ್ಲರಿಗೂ ಶುಭ. ಎಲ್ಲರಿಗೂ ಎಲ್ಲರೂ ಶುಭೋದಯವನ್ನ ತಿಳಿಸಿ. ರಾತ್ರಿ ಝೂಮ್ ಲಿಂಕು ತುಂಬಾ ಲೇಟ್ ಆಗಿ ಬಂತು. ಸಾರಿ ಫಾರ್ ದಟ್. ಅದಕ್ಕೆ ಕ್ಷಮೆ ಇರಲಿ. ಅಲ್ಲ, ಅದಕ್ಕೆ ಯಾಕೆ ಕ್ಷಮೆ ಕೇಳೋದು? ಮಾಮೂಲಿ ನೀವು ಕ್ಲಾಸ್ 5 ಗಂಟೆಗೆ ಮಾಮೂಲಿ ಕಳಿಸಿದ್ರೆ ಕ್ಲಾಸ್ ಸಾಕು. ಮಾಡ್ತೀವಿ. ಕೆಲವರು ಲಿಂಕ್ ಕಳಿಸಿಲ್ಲ ಅಂದ್ರೆ ಬಹುಶಃ ನಾಳೆ ರಜೆ ಇರ್ಬೋದು ಅನ್ಕೊಂಡಿರ್ತಾರೆ. ಅದಕ್ಕೆ ರಜೆ ಯಾವತ್ತೂ ಇಲ್ಲ. ಲೇಟ್ ಆಗಿ ಲಿಂಕ್ ಬಂದ್ರೆ ನೀವು ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ ಗ್ರೂಪ್ ಅಲ್ಲಿ ಲಿಂಕ್ ಇರುತ್ತೆ. ಅದು ರಾತ್ರಿ 3 ಗಂಟೆ ಆಗ್ಬಾರ್ದು, 1 ಗಂಟೆ ಆಗಬಹುದು. ಲಿಂಕ್ ಅಂತೂ ಹಾಕಿ ಹಾಕ್ತೀವಿ. ಸೊ ಲಿಂಕ್ ಲೇಟ್ ಆಯ್ತು ಅಂತ, ಓ 10:45 11 ಗಂಟೆ ಆದ್ರೂ ಲಿಂಕ್ ಬಂದಿಲ್ಲ, ಮಲ್ಗೋಣ ಬೆಳಿಗ್ಗೆ ಅನ್ನೋ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಫಸ್ಟ್. ಓಕೆನಾ? ಎಷ್ಟೊತ್ತಾದ್ರೂ ನೀವು ಬೆಳಿಗ್ಗೆ ಹೇಳುವಾಗಂತೂ ಲಿಂಕ್ ಇರುತ್ತೆ. ಓಕೆ. ಟೈಮ್ ಲೇಟ್ ಆಗ್ಬಿಡುತ್ತೆ. ಇದು ಮಾಡೋದು ಬೇಡ. ಯಾವ ವಿಷಯ ಮಾತಾಡೋಣ ಇವತ್ತು? ಮೊನ್ನೆ ಹಣಕಾಸಿನ ವಿಷಯ ಮಾತಾಡುವಾಗ ಡೀಪ್ ಆಗಿ ಮಾತಾಡಿಲ್ಲ. ಬ್ರೀಫ್ ಆಗಿ ಸ್ವಲ್ಪ ಮಾತ್ರ ಮಾತಾಡಿದ್ದೀವಲ್ವಾ? ಹಣಕಾಸಿಗಿಂತ ಮುಖ್ಯ ಯಾವುದು? ಹೆಲ್ತ್. ಹೆಲ್ತ್. ಎಷ್ಟು ಜನ ನಮ್ಮಲ್ಲಿ ಈಗ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಲ್ವಾ? ಆಫ್ಟರ್ 40, 40 ವರ್ಷದ ನಂತರ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಗಿಫ್ಟು ಬಂದೇ ಬರುತ್ತೆ. ಗಿಫ್ಟ್ ಅಂದ್ರೆ BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಅದ್ರೊಳಗಡೆ ಇರೋರ್ಗೂ ಬರ್ತಾ ಇದೆ ಈಗ. ಬಟ್ 40+ ಅಂದ್ರೆ ಕಂಪಲ್ಸರಿ ಏನೋ ಒಂದು ಕಾಯಿಲೆನ ಹೊತ್ಕೊಂಡು ನಾವು ತಿರುಗ್ತಾ ಇರ್ತೀವಿ. ಅದು ನಮ್ಮ ಫ್ರೆಂಡ್ ತರ ನಾವು ಅದನ್ನ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಸೊ ಏನಾದ್ರು ಒಂದಿರುತ್ತೆ. ಒಂದು ಲೋ BP ನೋ, ಒಂದು ಹೈ BP ನೋ, ಒಂದು ಶುಗರು, ಒಂದು ಥೈರಾಯ್ಡು, ಒಂದು ಮೈಗ್ರೇನು, ಹಿಂಗೆ ಏನೇನೋ ಇರ್ತವೆ. ಈಗ ಕಾಯಿಲೆಗಳು ಅಂತಂದ್ರೆ ಸಾಮಾನ್ಯವಾಗಿ ಆ ಕಾಯಿಲೆಗಳು ಅಂದ್ರೆ ಏನು, ಯಾವುದು? ನಿಮಗೆ ತಿಳಿದಿರೋ ಮಟ್ಟಿಗೆ ರೋಗಗಳು ಅಂದ್ರೆ ಯಾವುವು? ಯಾವ್ದಾದ್ರು ಎನಿಬಡಿ ಕೆನ್ಸಿ, ಯಾರಾದ್ರೂ ಹೇಳ್ಬಹುದು. ರೋಗಗಳು ಅಂದ್ರೆ ಯಾವುವು? ಟೈಪ್ ಮಾಡಿ, ಇಲ್ಲ ಚಾಟ್ ಮಾಡಿ. ರೋಗಗಳು ಅಂದ್ರೆ ಯಾವುವು? ಅಲ್ಲ, ಬಾಡಿಯಲ್ಲಿ ಕೆಲವು ಡಿಫಿಸಿಟ್ ಪ್ರಾಬ್ಲಮ್ ಆಗತ್ತೆ ಏನಾದ್ರು. ಹ್ಮ್. ಮನಸ್ಸು ಏನೋ ಕೊರತೆಯಿಂದ, ಹ್ಮ್. ನಿಶಕ್ತಿಯಿಂದ, ಹ್ಮ್. ಸಾಮಾನ್ಯವಾಗಿ. ರೋಗಗಳಂದ್ರೆ ಯಾವುವು? ಈಗ ನಾವು ಅನುಭವಿಸ್ತಿರೋದೇನು? ಯಾರಾದ್ರೂ ಹೇಳ್ಬೋದಾ? ಕಾಯಿಲೆಯಲ್ಲಿ ದೈಹಿಕವಾಗಿ ಕಾಯಿಲೆ ಇರುತ್ತೆ ಮತ್ತು ಮಾನಸಿಕವಾಗಿ ಬರುತ್ತೆ. ಹೌದು. ಆರೋಗ್ಯದ ಬಗ್ಗೆನೂ ಒಂದು ವಾರ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ. ಈಗ 10 days ಫ್ರೀ ಕ್ಲಾಸ್ ಆಗಿರೋದ್ರಿಂದ ಸುಮ್ಮನೆ ಹಂಗೆ, ಅದೇನದು ಟ್ರೇಲರ್ ತರ ಕೊಡ್ತಾ ಇರೋದು ಇವಾಗ. ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ ಹಾಗೆ. ಈಗ ನಿಮ್ಮನ್ನ ಕೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಕಾಯಿಲೆಗಳು ಅಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ, ಕಾಯಿಲೆಗಳು ಅಂದ್ರೆ ನಮಗೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಕಾಲರ, ಮಲೇರಿಯಾ, ಪ್ಲೇಗು, ಚಿಕನ್ ಪಾಕ್ಸು, ಮತ್ತೆ ಇತ್ತೀಚೆಗೆ ಅಷ್ಟೇ ಒಂದು 5 6 7 ವರ್ಷದ ಹಿಂದೆ ಇಡೀ
ಭೂಮಂಡಲವನ್ನೇ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿದಂಥ ಕೊರೋನಾ, ಇವೆಲ್ಲ ಕಾಯಿಲೆಗಳು ಅಂದರೆ ರೋಗಗಳು ಅಲ್ವಾ? ಯಾಕೆ ಇವೆಲ್ಲ ರೋಗಗಳು ಅಂತ ನಿಮ್ಗೆ ಅನ್ನಿಸ್ಬೋದು. ಬಿ ಪಿ, ಶುಗರು, ಥೈರಾಯ್ಡು, ಆರ್ಥೋ ಪ್ರಾಬ್ಲಮ್ಮು, ಕೈಕಾಲು ಗಂಟು ನೋವು, ಮತ್ತೆ ಮೈಗ್ರೈನು, ಇವೆಲ್ಲ ಕಾಯಿಲೆಗಳಲ್ವಾ ಅಂತ ನಿಮಗೆ ಕ್ವಶನ್ ಬರಬಹುದು. ಸಾಂಕ್ರಾಮಿಕವಾಗಿ ಈಗ ಹಳೆ ಕಾಲದಲ್ಲಿ, ಈಗ ನಾವೆಲ್ಲ ಇಲ್ಲಿ ಆಲ್ಮೋಸ್ಟ್ 40+ ಇದ್ದೀವಿ. ನಾವು ಚಿಕ್ಕವರಿದ್ದವಾಗ ಕಾಲರ, ಮಲೇರಿಯಾ, ಪ್ಲೇಗ್ ಈ ಥರದ್ದು ಏನಾದ್ರು ಬಂದರೆ ಒಂದು ಡಂಗೂರ ಸಾರ್ ಅವ್ರು ಗೊತ್ತಾ, ಈ ಥರ ಒಂದು ಮಾರಿ ಬಂದಿದೆ, ರೋಗ ಬಂದಿದೆ, ಮಾರಿ ಬಂದಿದೆ, ಇದರಿಂದ ನಾವು ಸೇಫ್ ಆಗಬೇಕು. ಹಾಗಾಗಿ ಏನು ಮಾಡಿ, ಊರಿನಲ್ಲಿರುವಂಥ ಎಲ್ಲ ಜನರು ತೋಟ, ಹೊಲ, ಗದ್ದೆಗಳಲ್ಲಿ ಹೋಗಿ ಜೀವನವನ್ನ ಮಾಡಿ ಸ್ವಲ್ಪ ದಿವಸ ಅಂತೇಳಿ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಯಾಕೆ? ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಅದು ಹರಡ್ತಾ ಇತ್ತು. ಶುಗರ್ ಹರಡುತ್ತಾ? ನನಗೆ ಶುಗರ್ ಇದ್ರೆ ಅದು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋರಿಗೆ ನಾನು ತಿನ್ನುವಂತ ಊಟ, ನನ್ನ ಜೊತೆಲಿ ಊಟ ತಿನ್ನೋದ್ರಿಂದ ಶುಗರ್ ಹರಡುತ್ತಾ? ಬಿ ಪಿ ಹರಡುತ್ತಾ? ಇಲ್ಲ ಇಲ್ಲ ಇಲ್ಲ. ಅಲ್ವಾ? ಸಾಂಕ್ರಾಮಿಕ ರೋಗಗಳೇನಿದಾವೆ ಅಂದ್ರೆ ಕೊರೋನಾ ಹರಡ್ತಾ ಇತ್ತು ಅಲ್ವಾ, ಒಬ್ರಿಂದ ಒಬ್ರು ಮಾತಾಡಕ್ಕೂ ಹೆದರ್ತಾ ಇದ್ರು, ಟಚ್ ಮಾಡಕ್ಕೂ ಹೆದರ್ತಾ ಇದ್ರು. ಹಾಗೇನೆ ಕಾಲರ ಬಂದ್ರೆ ಕೂಡ ಹರಡ್ತಾ ಇತ್ತು. ಚಿಕನ್ ಫಾಕ್ಸ್, ಅದು ಏನಂತಾರೆ, ಗುಳ್ಳೆ ಗುಳ್ಳೆ ತರ ಆಗುತ್ತೆ ಮೈ ಮೇಲೆ, ಅವ್ರನ್ನ ಮುಟ್ಬೇಡಿ ನಿಮ್ಗೂ ಬರುತ್ತೆ, ಆ ಮಾರಿ ನಿಮ್ಗೂ ಬರುತ್ತೆ ಅಂತ ಹೇಳೋರು. ಅವೆಲ್ಲ ರೋಗಗಳು. ಫಸ್ಟ್ ನಮ್ಗೆ ರೋಗ ಯಾವುದು? ಡಿಸೀಸ್, ತೊಂದರೆ. ಇಂಗ್ಲಿಷಲ್ಲಿ ಡಿಸೀಸ್ ಅಂತ ಕರೀತಾರೆ, ಕನ್ನಡದಲ್ಲಿ ತೊಂದರೆ, ದೋಷ. ಆಯುರ್ವೇದ ಭಾಷೆಯಲ್ಲಿ ದೋಷ ಅಂತ ಕರೀತಾರೆ. ನಮ್ಗೆ ಫಸ್ಟ್ ಇದು ಗೊತ್ತಾಗ್ಬೇಕು, ಕಾಯಿಲೆಗಳು ಯಾವುವು, ದೋಷಗಳು ಯಾವುವು ಅಂತ ಅಲ್ವಾ? ಎಷ್ಟೊಂದು ಜನ ನೀವು ನೋಡಿದ್ದೀರಾ, ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದಾರೆ. 500 ಇತ್ತು ಶುಗರು, 450 ಇತ್ತು ನನಗೆ ಶುಗರು, ನಾನೀಗ ನಾರ್ಮಲ್ ಆಗಿದ್ದೀನಿ, ದಿನಕ್ಕೆ 10 ಮಾತ್ರೆ ನುಂಗ್ತಾ ಇದ್ದೆ, ನಾನೀಗ ಸರಿ ಹೋಗಿದ್ದೀನಿ, ನನಗೆ ಬೆಳಿಗ್ಗೆ ಎದ್ದೇಳವಾಗಲೇ ಮೈಗ್ರೇನ್ ಇರ್ತಾ ಇತ್ತು, ಅರ್ಧ ತಲೆನೋವು ಇರ್ತಾ ಇತ್ತು, ಅದರಿಂದ ಗುಣಮುಖನಾಗಿದ್ದೀನಿ, ನನಗೆ ಯಾವಾಗ ನೋಡಿದ್ರು ಬಿ ಪಿ 200 ಮೇಲೆ ತೋರಿಸ್ತಾ ಇರ್ತಾ ಇತ್ತು, ಅದೀಗ ನನಗೆ ನಾರ್ಮಲ್ ಆಗಿದೆ. ಈ ತರ ಹೇಳಿರೋದನ್ನ ಕೇಳಿದ್ದೀರಲ್ವಾ ತುಂಬಾ ಜನ? ಹೌದು. ಇವೆಲ್ಲ ಏನು? ದೋಷಗಳು. ಯಾಕೆ ಬಂದಿದಾವೆ? ಕಾಯಿಲೆಗಳು ಪ್ರಕೃತಿ ದತ್ತವಾಗಿ ನೀರು, ಗಾಳಿ ಕಲುಷಿತಗೊಂಡಾಗ, ಅಥವಾ ಮೊನ್ನೆ ಇದು ಕೊರೋನಾ ಟೈಮಲ್ಲಿ ಏನೋ ಇದು ಬಿಟ್ರು ಅಂತ ಹೇಳ್ಬಿಟ್ಟು ಅವರೆಲ್ಲ ಇಂಜೆಕ್ಷನ್ ರೆಡಿ ಮಾಡಿ ಆ ಕಾಯಿಲೆನ ಅವರು ಸ್ಪ್ರೆಡ್ ಮಾಡಿದ್ರು ಅಂತ ವಿಷಯ ನಮಗೆ ಗೊತ್ತಿದೆ ಅಲ್ವಾ? ಆ ಥರ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅವನ ಜೊತೆ ಮಾತಾಡೋದ್ರಿಂದ, ಅವನ ಜೊತೆ ಕೈ ಕುಲ್ಕೋದ್ರಿಂದ, ಅವನು ಬಿಟ್ಟ ಉಸಿರನ್ನ ನಾವು ಪಕ್ಕದಲ್ಲೇ ಕೂತು ಆ ಉಸಿರನ್ನ ನಾವು ಸೇವಿಸೋದ್ರಿಂದ ಏನಾಗುತ್ತೆ, ಒಬ್ರಿಂದ ಒಬ್ರಿಗೆ ಅಂಟುವಂಥದಕ್ಕೆ ನಾವು ಕಾಯಿಲೆಗಳು, ರೋಗಗಳು ಅಂತ ಕರಿತೀವಿ. ಯಾಕಂದ್ರೆ ಅದು ಇಮ್ಮಿಡಿಯೇಟ್ ಎಫೆಕ್ಟ್ ಆಗುತ್ತೆ ನಮಗೆ, ಅದರಿಂದ ತೊಂದರೆ ಆಗುತ್ತೆ, ಸಾವು ಕೂಡ ಸಂಭವಿಸುವಂತ ವಿಷಯ ಅಲ್ಲಿ ಸಿಗುತ್ತೆ ನಮಗೆ. ಸೊ ಹಂಗಾಗಿ ಅವೆಲ್ಲ ರೋಗಗಳು. ಅವಕ್ಕೆಲ್ಲ ಅವಾಗ ಏನೋ 25-30 ವರ್ಷದಿಂದ ನಮಗೆ ಚುಚ್ಚುಮದ್ದು ಗೊತ್ತಿರಲಿಲ್ಲ, ವ್ಯಾಕ್ಸಿನೇಷನ್ ಗೊತ್ತಿರಲಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ವಿ, ಕಾಯಿಲೆಯಿಂದ ನಾವೇ ದೂರ ಇರ್ತಾ ಇದ್ವಿ. ಈಗ ಕೊರೋನಾ ಬಂದಾಗ ನೋಡ್ಬೋದು ನೀವು, ವ್ಯಾಕ್ಸಿನೇಷನ್ ಕಂಡಿಡಿಯೋವರೆಗೂ ಯಾರನ್ನು ಮನೆಯಿಂದ ಹೊರಗಡೆ ಬರಕ್ಕೆ ಬಿಡ್ಲಿಲ್ಲ ಅಲ್ವಾ? ಏನ್ ಮಾಡಿದ್ರು, ವ್ಯಾಕ್ಸಿನ್ ಇನ್ನೂ ಕಂಡಿಡ್ದಿಲ್ಲ ಅಂದ್ಬಿಟ್ಟು, ಇದಕ್ಕೆ ಸರಿಯಾದ ಮದ್ದು ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು, ನೀವು ಸೇಫ್ ಆಗಿರಿ, ನೀವು ಆರಾಮಾಗಿರಿ, ಮನೆ ಒಳಗಡೆ ಇರಿ, ಹೊರಗಡೆ ಬರಬೇಡಿ, ಈ ಮಾರಿಗೆ ನೀವು ತುತ್ತಾಗ್ಬೇಡಿ ಅಂತೇಳಿ ನಮ್ಮನ್ನ ಸೇಫ್ ಆಗಿ ಲಾಕ್ಡೌನ್ ಮಾಡಿ ಇಟ್ರು ಅಲ್ವಾ? ಬಾಯಿಗೆ ಮಾಸ್ಕ್. ಮಾಸ್ಕ್ ಹಾಕೊಂಡ್ರು. ನೋಡಿ, ಉಸಿರಿಂದನೇ ಉಸಿರಿಗೆ ಕಾಯಿಲೆಗಳು ಬರ್ತವೆ ಅಂತಂದ್ರೆ ಎಷ್ಟು ಎಷ್ಟು ಎಫೆಕ್ಟಿವ್ ಆಗಿದೆ. ಸೊ ಅವಾಗೆಲ್ಲ ನಮ್ಮನ್ನ ಕಾಪಾಡಿದ್ ಯಾರು? ಬಿಸಿ ಊಟ, ಕಷಾಯ. ನಾವು ಮಾಡಿದ್ದೇನು? ಮಾತ್ರೆ ತಗೊಂಡ್ವಾ, ಇಂಜೆಕ್ಷನ್ ತಗೊಂಡ್ವಾ? ಎಲ್ಲರೂ ಮನೇಲಿ ಏನ್ ಮಾಡಿದ್ವಿ? ಕ್ಲೀನಾಗಿ ಆರಾಮಾಗಿದ್ವಿ, ಬಿಸಿ ಬಿಸಿ ಊಟವನ್ನ ಮಾಡ್ಕೊಂಡು ತಿಂದ್ವಿ, ಮತ್ತೆ ಕಷಾಯ ಎಷ್ಟು ಕುಡಿದ್ವಿ, ಲೀಟ್ರು ಗಟ್ಲೆ, ಜೀವನಕ್ಕಾಗೋಷ್ಟು ಕಷಾಯನ ಕುಡಿದ್ಬಿಟ್ವಿ ಕೊರೋನಾ ಟೈಮಲ್ಲಿ, ಹೌದಾ ಅಲ್ವಾ? ಯಾಕೆ ನಮ್ಮ ಆಮೇಲೆ ಇದು ಮೇಡಮ್, ಕೈ ತೊಳೆಯಕ್ಕೆ ಇದು ವಾಶ್ ಸ್ಯಾನಿಟೈಸರ್, ಮಾಡಕ್ಕೆ ಕೈ ತೊಳೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಯೂಸ್ ಮಾಡಿದ್ವಿ. ಯಾಕೆ ನಮ್ಮ ತಾತ ಮುತ್ತಾತರಂದಿರು ಯಾವುದೇ ತರದ ಔಷಧಿ ಇಲ್ಲದೆ ಅಷ್ಟು ವರ್ಷ ಬದುಕ್ತಾ ಇದ್ರು? ಅವ್ರಿಗೆ ಯಾವುದೇ ಶುಗರ್ ಬರ್ತಾ ಇರ್ಲಿಲ್ಲ, ಯಾವುದೇ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ, ಯಾವುದೇ ಬಿ ಪಿ ಇರ್ತಿರ್ಲಿಲ್ಲ, ಆರಾಮಾಗಿರೋರು. ಯಾಕೆ? ಕಾರಣ, ಅವರು ಯಾವಾಗ್ಲೂ ಬಿಸಿ ಊಟವನ್ನ ತಗೋತಾ ಇದ್ರು. ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ತರ ಬ್ರೆಡ್ಡು, ಬಿಸ್ಕೆಟು, ಕಾಫಿ, ಟೀ ಕುಡಿತಾ ಇರ್ಲಿಲ್ಲ. ಸಲುವಾಗಿ ಹಾಲು ಕುಡಿಯೋರು, ಇಲ್ಲ ಅಂದ್ರೆ ಕಷಾಯ ಕುಡಿಯೋರು ಅಲ್ವಾ?
ಮತ್ತೆ ದೈಹಿಕ ಶ್ರಮ ಇರ್ತಿತ್ತು. ಊಟ ಪದ್ಧತಿಯನ್ನ ತುಂಬಾ ನೀಟಾಗಿ ನಾವೇನ್ ಮಾಡ್ತೀವಿ, ಇಲ್ಲಿಗ ತಿಂಡಿ ತಿಂದಿರ್ತೀವಿ, ಇನ್ನು ಅರ್ಧ ಗಂಟೆಲಿ ಏನಾದ್ರು ಹೊರಗಡೆ ಹೋಗಿ ಅಲ್ಲಿ ಯಾರು ಫ್ರೆಂಡ್ಸ್ ಸಿಕ್ಕಿದ್ರೆ ತಿನ್ನೋ ಅಂದ್ರೆ ಅಲ್ಲೂ ತಿಂತೀವಿ ಅಲ್ವಾ. ತುಂಬಾ ಜನ ನೀವು ನೋಡಿರ್ಬೋದು, ಎರಡೇ ಹೊತ್ತು ಊಟ ಮಾಡೋರು ದಿನಕ್ಕೆ. ಎಷ್ಟೊತ್ತು? ಬೆಳಿಗ್ಗೆ 10 ಗಂಟೆಗೆ. ತಿಂಡಿ ಗಿಂಡಿ ಏನು ಇರಲಿಲ್ಲ ಆವಾಗ. ಆಯಾ ಪ್ರದೇಶಕ್ಕೆ ಸರಿಯಾಗಿ ಈಗ ತುಮಕೂರು, ಬೆಂಗಳೂರು, ಈ ಮಂಡ್ಯ, ಮೈಸೂರು ಈ ಭಾಗದವರೆಲ್ಲ ಮುದ್ದೆ ಅನ್ನ ಸಾರು ತಿನ್ನೋರು ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ. ಮತ್ತೆ ಅವ್ರು ತಿಂತಾ ಇದ್ವಿ ಸಾಯಂಕಾಲ ತೋಟದಿಂದ ಫ್ರೆಶ್ ಅದೇ. ತರಕಾರಿ ಸೊಪ್ಪನ್ನ ಕಿತ್ಕೊಂಡ್ಬಂದು ಹಳ್ಳಿಗಳ ಕಡೆ ಅಡಿಗೆ ಮಾಡಿ ರಾತ್ರಿ 8 ಗಂಟೆ ಒಳಗಡೆ ಊಟ ಮಾಡೋರು. ನೆನ್ಪಿದ್ಯಾ? ಈಗ ಹೌದೌದು. ಹಾ, ಮತ್ತೆ ನಮ್ಮ ಕರಾವಳಿ ಪ್ರದೇಶದ ಕಡೆ ಹೋದ್ರೆ ಬೆಳಿಗ್ಗೆ ಏನ್ ಮಾಡೋರು, ಹೆಣ್ಮಕ್ಳೆಲ್ಲ ಸಾಮಾನ್ಯವಾಗಿ ಹಿಂದಿನ ದಿವಸ ಉಳಿದಿರ್ತಕ್ಕಂಥ ಹೊಸುಗ್ಲಕ್ಕೆ ಅನ್ನಕ್ಕೆ ನೀರ್ ಹಾಕಿಡೋರು. ಆ ಅನ್ನನ ತೆಗೆದು ಹಾಕೊಂಡು ಏನ್ ಮಾಡೋರು, ಮೊಸರು ಮೊಸರು. ಉಪ್ಪಿನಕಾಯಿ ಹಾಕೊಂಡು ಆರಾಮಾಗಿ ತಿನ್ನೋರು. ಯಾಕಂದ್ರೆ ಅಲ್ಲಿ ತುಂಬಾ ಶೆಕೆ ಇರೋ ಕಾರಣ ಮೊಸರನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ರು. ಆ ತರ ತಿನ್ನೋರು. ಈಗ ರಾಯಚೂರು, ಆ ಬಳ್ಳಾರಿ, ಬೆಳಗಾವಿ ಈ ಸೈಡ್ ಹೋದ್ರೆ ರೊಟ್ಟಿಗಳನ್ನ ತಿನ್ನೋರು. ಆಯಾ ಪ್ರದೇಶದಲ್ಲಿ ಏನು ಜಾಸ್ತಿ ಬೆಳೀತಾರೆ ಅದನ್ನ ತಿಂದು ಜೀವನವನ್ನ ಮಾಡ್ತಾ ಇದ್ರು. ಮತ್ತೆ ಸೀಸನ್ ಫುಡ್ ತಿಂತಾ ಇದ್ರು. ಅವಾಗ ನಿಮ್ಗೆ ಮಾವಿನ ಹಣ್ಣು ತಿನ್ಬೇಕಂದ್ರೆ ಯಾವ ಟೈಮ್ ಬರ್ಬೇಕಿತ್ತು? ಏಪ್ರಿಲ್ ಮೇ ತಿಂಗಳಲ್ಲೇ ತಿನ್ಬೇಕಿತ್ತು. ಈಗ ನೀವು ಡಿಸೆಂಬರ್ ಅಲ್ಲಿ ಬೇಕಾ ಮಾವಿನಕಾಯಿ ಸಿಗುತ್ತೆ, ನವೆಂಬರ್ ಅಲ್ಲಿ ಬೇಕಾ ಸಿಗುತ್ತೆ, ವರ್ಷ ಪೂರ್ತಿ ನಿಮ್ಗೆ ಮಾವಿನಕಾಯಿ ಸಿಗುತ್ತೆ, ವರ್ಷ ಪೂರ್ತಿ ನಿಮ್ಗೆ ನುಗ್ಗೆಕಾಯಿ ಸಿಗುತ್ತೆ. ಅವಾಗ ಹಂಗಲ್ಲ, ಸೀಸನ್ ಬಂದಾಗ ಮಾತ್ರ ತಿಂತಾ ಇದ್ರು. ಮತ್ತೆ ಊಟವನ್ನ ಎರಡೊತ್ತೆ ಮಾಡೋರು. ದೈಹಿಕ ಶ್ರಮ ಎಷ್ಟು ಚೆನ್ನಾಗಿ, ಅವ್ರಿಗೆ ಜಮೀನ್ ಇಲ್ಲ ಅಂದ್ರೂ ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಬೇರೆಯವ್ರ ಜಮೀನಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಮನೇಲಿರುವಂತ ಹೆಂಗಸರು ಪ್ರತಿಯೊಂದು ಕೆಲಸವನ್ನು ಕೈಯಲ್ಲೇ ಮಾಡ್ತಾ ಇದ್ರು. ಬಟ್ಟೆ ಒಗೆಯೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಎಲ್ಲವನ್ನು ನೆಲ ಗುಡಿಸೋದು, ಒರೆಸೋದು ಎಲ್ಲ ದೈಹಿಕವಾಗಿ ಮಾಡೋರು. ಮತ್ತೆ ಅಡಿಗೆಗೆ ಬೇಕಾದಂತ ಮಸಾಲೆಯನ್ನು ಎಲ್ಲ ಕೈಯಲ್ಲೇ ರುಬ್ತಾ ಇದ್ರು. ಈಗ ಜಮಾನ ಬದಲಾಗಿದೆ, ಹೋಗ್ಲಿ ಬಿಡಿ, ಅದನ್ನೆಲ್ಲ ನಾವು ಮಿಷಿನಿಗೆ ಕನ್ವರ್ಟ್ ಆಗಿದ್ದೀವಿ. ಅದೆಲ್ಲ ನಾವು ಮಾಡೋಕ್ಕಾಗಲ್ಲ. ಬಟ್ ಊಟದ ಪದ್ಧತಿಯನ್ನ ಬದಲಾವಣೆ ಮಾಡ್ಕೋಬೋದಲ್ವಾ? ಊಟದ ಪದ್ಧತಿಯನ್ನ ನಾವು ಬದಲಾವಣೆ ಮಾಡ್ಕೋಬಹುದು ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ? ಎಸ್, ನಾನು ಚೇಂಜ್ ಮಾಡ್ಕೋತೀನಿ ಊಟದ ಪದ್ಧತಿನ ಅಂತ. ಯಾಕಂದ್ರೆ ಅದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನಾನು ಅದನ್ನ ಕಳೆದ 6 ವರ್ಷದಿಂದ ಮಾಡ್ತಾ ಇದ್ದೀನಿ. ಹಾಗಾಗಿ ಹೇಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ರೆಡಿ ಇದ್ರೆ ನಿಮ್ಮ ಕಾಯಿಲೆಗಳಿಂದ 50% ನೀವು ಹೊರಗೆ ಬರ್ಬಹುದು. ಆರ್ ಯು ರೆಡಿ? ರೆಡಿ ಮೇಡಮ್. ಹಾ, ಏನಿಲ್ಲ, ಗಾದೆನೇ ಇದೆ ಅಲ್ವಾ, ಒಪ್ಪತ್ತುಂಡೋನು ಯೋಗಿ, ಎರಡತ್ತುಂಡೋನು ಭೋಗಿ, ಮೂರತ್ತುಂಡೋನು ರೋಗಿ, ನಾಲ್ಕತ್ತುಂಡೋನು ಮಹಾರೋಗಿ ಅಂತೆ. ಏನು ಮಾಡ್ಬೇಕಾಗಿಲ್ಲ, ಸರಳವಾದ ವಿಧಾನವನ್ನ ಸಾಧ್ಯವಾದಷ್ಟು ಇನ್ಮೇಲೆ ನೀವು 2 ಟೈಮ್ಸ್ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ 2 ಊಟವನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿ. ಅದು ನಿಮ್ಮನ್ನ ತುಂಬಾ ಆರೋಗ್ಯವಂತರಾಗಿ ಮಾಡುತ್ತೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನನಗೆ ತುಂಬಾ ಜನ ಡಾಕ್ಟರ್ಸ್ ಹೇಳ್ತಾರೆ, ನೀವು 3 ಅವರ್ಗೆ ಒಂದ್ಸರಿ ತಿಂತಾ ಇರಿ, 3 ಅವರ್ಗೆ ಒಂದ್ಸರಿ ತಿಂತಾ ಇರಿ. ಒಂದೇ ಸರಿ ಇಷ್ಟು ಅನ್ನ ತಿನ್ನೋ ಬದಲು ಅದನ್ನ ಡಿವೈಡ್ ಮಾಡಿ 2 ಸರಿ ತಿನ್ನಿ ಅಂತ ಹೇಳ್ತಿರ್ತಾರೆ. ಬಟ್ ಅದು ಅಲೋಪತಿಕ್ ಇದರಲ್ಲಿ ಹೇಳ್ತಾರೆ ಅವರು. ಆಯುರ್ವೇದ ಶಾಸ್ತ್ರದಲ್ಲಿ, ಆಯುರ್ವೇದ ಅಂದ್ರೆ ನಮ್ಮ ಭಾರತ ದೇಶದ ತುಂಬಾ ತುಂಬಾ ಹಳೆಯ ಪದ್ಧತಿ. ಹಳೆಯ ಪದ್ಧತಿ ಅಂದ್ರೆ ದೇವರು ನಮ್ಮನ್ನ ಸೃಷ್ಟಿ ಮಾಡುವಾಗಲೇ ಆಯುರ್ವೇದವನ್ನ ಸೃಷ್ಟಿ ಮಾಡಿದ್ದಾನೆ. ಇನ್ಮೇಲೆ ಸಾಧ್ಯವಾದಷ್ಟು, ಫಸ್ಟಿಗೆ ಅಭ್ಯಾಸ ಮಾಡುವಾಗ ಕಷ್ಟ ಆಗತ್ತೆ, ಸಾಧ್ಯವಾದಷ್ಟು 2 ಟೈಮ್ ಊಟ ಮಾಡಿ. ಬೆಳಿಗ್ಗೆ ಹೊಟ್ಟೆ ತುಂಬ ತಿನ್ನಿ. ಒಂದು ಊಟದಿಂದ ಇನ್ನೊಂದು ಊಟಕ್ಕೆ 8 ರಿಂದ 10 ಅವರು ಗ್ಯಾಪ್ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 10 ಗಂಟೆಗೆ ನೀವು ತಿಂಡಿ ಆದ್ರೂ ತಿನ್ನಿ, ನಿಮ್ಮ ಮನೇಲಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಏನು ಮಾಡ್ಕೋಬೇಡಿ. ಏನ್ ಮಾಡಿರ್ತಾರೋ ಅದನ್ನೇ ಹೊಟ್ಟೆ ತುಂಬ ತಿನ್ನಿ. ತಿಂದು 10 ಗಂಟೆಗೆ ತಿಂಡಿ ತಿಂದ್ರಿ ಅಂದ್ರೆ ನಿಮ್ಮ ನೆಕ್ಸ್ಟ್ ಊಟ, ಈಗ ಹೊರಗಡೆ ಹೋಗಿರೋರಿಗೆಲ್ಲ ಕಷ್ಟ ಆಗುತ್ತೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ. ಯಾರಾದ್ರೂ ಸಾಯಂಕಾಲ ಒಂದು 6:30 7 ಗಂಟೆಗೆ ಮನೆಗೆ ಬಂದೇ ಬರ್ತೀರಲ್ವಾ? ನೆಕ್ಸ್ಟ್ ಊಟ ನಿಮ್ದು 7 ರಿಂದ 8 ಗಂಟೆ. ಅಥವಾ ನನ್ನ ರೋಟೀನ್ ಹೇಳ್ತೀನಿ ನಾನು ಬೆಳಿಗ್ಗೆ ನಾನು 10:30ಗೆ ತಿಂಡಿಯನ್ನ ತಿಂತೀನಿ. 10:30ಗೆ ತಿಂಡಿ ತಿಂದು ಸಂಜೆ ನಾನು 6:30ಗೆ ಊಟ ಮಾಡ್ತೀನಿ. ಪ್ರತಿ ದಿವಸ ನಾನು 2 ಊಟವನ್ನ ತಗೊಳ್ಳೋದು ಕಳೆದ 6 ವರ್ಷದಿಂದ.
ನಾನು ಫಸ್ಟು ತುಂಬ ದಪ್ಪ ಇದ್ದೆ, 75-79 kg ಇದ್ದೆ. ಈಗ ಸತತವಾಗಿ ಹಾ, ಹೌದಾ? ಹಾ, ನಾನು ನಾಳೆ ಫೋಟೋನ ಯಾವಾಗಾದ್ರೂ ಹಾಕ್ತೀನಿ. ನೋಡಿದ್ರೆ ನಾನೇನ ಇದು ಅನ್ಬೇಕು ನೀವು. ಹಿಂಗಿದ್ದೆ ನಾನು ಹಿಂಗೆ, ಅಷ್ಟು ದಪ್ಪವಾಗಿದ್ದೆ. ದಿನಕ್ಕೆ 2 ಊಟವನ್ನ ಯಾವಾಗ ತಗೊಳಕ್ ಸ್ಟಾರ್ಟ್ ಮಾಡಿದೆ ನಾನು, ಫಸ್ಟ್ ಕಷ್ಟ ಆಯ್ತು. ಬಟ್ ಕ್ರಮೇಣ ವೆಯ್ಟು ಲಾಸ್ ಆಗ್ತಾ ಬಂತು. ಹೆಲ್ತ್ ಅಲ್ಲಿ ತುಂಬಾ ಇಂಪ್ರೂವ್ ಆಯ್ತು. ನನಗೆ ಬೆಳಿಗ್ಗೆ ಎದ್ದು ಕಾಲು ಊರ್ಬೇಕಂದ್ರೇನೆ ಇಂಬಡಿ ನೋವಾಗ್ತಾ ಇತ್ತು. ಇಂಬಡಿ ಎಷ್ಟು ಮಟ್ಟಿಗೆ ನೋವಾಗ್ತಿತ್ತು ಅಂದ್ರೆ ಕಾಲನ್ನ ಕೆಳಗೆ ಇಡಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನನಗೆ ಇಂಬಡಿ ನೋವಾಗ್ತಾ ಇತ್ತು. ಕ್ರಮೇಣ ಅದು ಕಮ್ಮಿ ಆಯ್ತು. ಅದೇ ರೀತಿ ನಾನೇನ್ ಮಾಡಿದೆ, ಪ್ರಾಣಾಯಾಮನ ಸ್ಟಾರ್ಟ್ ಮಾಡಿದೆ, ಸಣ್ಣ ಪುಟ್ಟ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ. ಹಂಗಂತ ನಾನು ವಾಕಿಂಗೆಲ್ಲ ಹೋಗಲ್ಲ, ಮನೆಯಲ್ಲೇನೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರ್ಬೋದು, ಸೂರ್ಯ ನಮಸ್ಕಾರ 1 or 2 ಟೈಮ್, ಜಾಸ್ತಿ ಅಂದ್ರೆ ನಾನು 3 ಟೈಮ್ ಅಷ್ಟೇ ಮಾಡೋದು. ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಏನು ಚೇಂಜಸ್ ಮಾಡ್ಕೊಂಡಿಲ್ಲ. ಎಲ್ಲೂ ನಾನು ತುಂಬಾ ಹಣವನ್ನ ಕೊಟ್ಟು 10,000 15,000 ಈ ತರ ಕೊಟ್ಟು ಪ್ರಾಣನ ತಗೊಂಡಿಲ್ಲ. ಊಟದ ಜೊತೆಯಲ್ಲಿ ನಾನು ಸಲಾಡ್ ಅನ್ನ ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡಿದೆ. ಅಂದ್ರೆ ನಿಮ್ಮ ಮನೆಯಲ್ಲಿರುವಂತ ತರಕಾರಿ, ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು, ನವಲ್ಕೋಸು, ಏನೆಲ್ಲ ನಿಮ್ಗೆ ಹಸಿಯಾಗಿ ತಿನ್ಬಹುದು ಅಂತ ಅನ್ಸುತ್ತೆ, ವಿಡಿಯೋ ಆಫ್ ಟೊಮೆಟೊ. ಮಾಡ್ಲಿಕ್ಕೆ ಹೇಳಿ ಮೇಡಮ್. ಆ ವಿಡಿಯೋ ಚಂದ್ರು ಸರ್ ಇದು ವಿಡಿಯೋ ಬರ್ತಾ ಇದೆ, ನೀವು ಕಾಣ್ತಾ ವಿಡಿಯೋ. ಇಲ್ಲ. ಹ್ಮ್ ಚಂದ್ರ ಸರ್ ಮಾಡಿ. ಅಲ್ವಲ್ಲ, ಅವರು ಯಾರು ಅವರು? ಯಾರದು? ಚಂದ್ರ ಸರ್ ಫ್ರೆಂಡಾ? ಹೌದೌದು. ಓಕೆ. ಇಲ್ಲ ಮೇಡಮ್. ನಿಮ್ಮ ವಿಡಿಯೋದಲ್ಲಿ ಬೇರೆ ಯಾರೋ ಬರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ. ಅಲ್ಲ ಅದು ಬೇರೆಯವರಂತೆ. ಹೌದಾ, ಅವರು ಚಂದ್ರುನೇನಾ? ಓಕೆ, ಗುಡ್. ಓಕೆ ಓಕೆ. ಸೊ ವಿಡಿಯೋ ಬರ್ತಾ ಇದೆ, ಆಫ್ ಹಾ, ಮಾಡ್ಲಿಕ್ಕೆ ಹೇಳಿ ಮೇಡಮ್. ವಿಡಿಯೋ ಆಫ್ ಮಾಡ್ಕೊಳ್ಳಿ ಸರ್. ಸೊ ನಾನೇನ್ ಮಾಡಿದೆ, 3 ಊಟ ತಿಂತಾ ಇದ್ದವಳು 2 ಊಟಕ್ಕೆ ಬಂದೆ. ನಾವು ಮಾಡುವಂತ ನಾವೀಗ ಮಾಡ್ತೀವಲ್ಲ ಕೆಲಸ, ನಾವೇನು ಬೆಟ್ಟ ಕಿತ್ತು ಬೆಟ್ಟ ಸೈಡಿಗೆ ಇಡ್ತಾ ಇಲ್ಲ. ನಮ್ಗೆ ಓಡಾಡ್ಕೊಂಡು, ಕೆಲವ್ರ ಹತ್ರ ಮಾತಾಡ್ಕೊಂಡು, ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ 2 ಹೊತ್ತಿನ ಊಟ ಸಾಕಾಗುತ್ತೆ. ಅದು ತಗೊಳ್ಳೋದಷ್ಟು ನಮ್ಗೆ ಎನರ್ಜಿ ಸಾಕಾಗುತ್ತೆ ಒಂದು. ಆಮೇಲೆ ನೀರನ್ನ ಚೆನ್ನಾಗಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಟೆಗೆ ಒಂದ್ಸಾರಿ 200 ml ನೀರು ಕುಡಿಯೋದು. ಸಂಜೆ ಅಷ್ಟೊತ್ತಿಗೆ ಕನಿಷ್ಠ ಪಕ್ಷ 3 ರಿಂದ 3.5 ಲೀಟರ್ವರೆಗೂ ನೀರನ್ನ ತಗೊಳಕ್ಕೆ ಶುರು ಮಾಡಿದೆ. ಪ್ರಾಣಾಯಾಮವನ್ನ ಅಳವಡಿಸ್ಕೊಂಡೆ. ಕಾಯಿಲೆಗಳು, ನಾನೀಗ ಹೇಳ್ತಾ ಇರೋದು ನಿಮ್ಗೆ, ಕಾಯಿಲೆಗಳು ಬಂದ್ರೆ ಅದಕ್ಕೆ ಚುಚ್ಚುಮದ್ದು ಕಂಡಿಡ್ದಿದ್ದಾರೆ ಈಗ. ಸೊ ಹಾಗಾಗಿ ಚುಚ್ಚುಮದ್ದು ಕೊಡ್ತಾರೆ, ಅದರಿಂದ ಹೊರಗೆ ತರ್ತಾರೆ. ನಾನು ಹೇಳ್ತಾ ಇರೋದು ಈಗ ನಿಮ್ಗೆ ದೋಷಗಳಿಗೆ. ದೋಷ ಅಂದ್ರೆ ಯಾವ್ಯಾವು? ಮೈಗ್ರೇನ್ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು. ಇವೆಲ್ಲ ಹೆಂಗ್ ಬಂದಿದಾವೆ ಅಂತ ನಿಮ್ಗೆ ಗೊತ್ತಾ? ಇವೆಲ್ಲ ಹೇಗ್ ಬಂದಿದಾವೆ, ನಮ್ಗೆ ಯಾಕೆ ನಾವು ಬಳಲ್ತಾ ಇದೀವಿ ಇದರಿಂದ, ಅದು ಫಸ್ಟ್ ಗೊತ್ತಾಗ್ಬೇಕಲ್ಲ. ನಮ್ಮ ಜೀವನ ಶೈಲಿ, ಹಾರ್ಮೋನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಹೇಗೆ? ನಾವು ಬದುಕ್ತಾ ಜೀವನ ಇರ್ತಕ್ಕಂಥ ಶೈಲಿ. ರೀತಿ, ಜೀವನ ಶೈಲಿ. ನಾವೇನ್ ಮಾಡ್ತೀವಿ, ಸೀರಿಯಲ್ ಮುಗ್ದು ರಾತ್ರಿ 10 ಗಂಟೆ ಆಗೋವರೆಗೂ ಅಡಿಗೆನೆ ಮಾಡಲ್ಲ. ಇವತ್ತು 10 ಗಂಟೆಗೆ ರಾತ್ರಿ ಊಟ ಮಾಡ್ತೀವಿ, ನಾಳೆ ನಾವು 8 ಗಂಟೆಗೆ ತಿಂದ್ಬಿಡ್ತೀವಿ. ಸೊ ಆಯುರ್ವೇದದ ಪ್ರಕಾರ ನಾವು ಊಟವನ್ನ ಸೇವಿಸಿದ್ರೆ, ಆಯುರ್ವೇದದ ಪ್ರಕಾರ ನಾವು ಪದ್ಧತಿಯನ್ನ ನಮ್ಮ ದಿನಚರಿಯನ್ನ ಚೇಂಜ್ ಮಾಡ್ಕೊಂಡ್ರೆ, ನಿಮ್ಮಲ್ಲಿರುವಂತ ಎಲ್ಲ ಕಾಯಿಲೆ ಅಲ್ಲ, ಸಾರಿ, ದೋಷಗಳನ್ನು ಹೋಗಿ ನೀವು ಆರಾಮಾಗಿ ಬದುಕಬಹುದು. ಇದಕ್ಕೆ ಕೆಲವೊಂದು ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ. ಅದು ಎಲ್ಲದಕ್ಕಿಂತ ಫಸ್ಟ್ ಮಾನಸಿಕವಾಗಿ ನಾವು ತಯಾರಿ ಆಗ್ಬೇಕು. ನನ್ಗೇನು ಸಮಸ್ಯೆ ಇಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತ ಫಸ್ಟ್ ಮೆಂಟಲಿ ರೆಡಿ ಆಗ್ಬೇಕು. ಆಮೇಲಿಂದ ಫಿಸಿಕಲಿ ಒಂದೊಂದೇ ಅಭ್ಯಾಸಗಳನ್ನ ಬದಲಾವಣೆ ಮಾಡ್ಕೊಂತ ಹೋಗ್ಬೇಕು. ನಾನು ಬ್ರೀಫ್ ಆಗಿ ಹೇಳ್ತೀನಿ, ನನ್ನ ದಿನಚರಿಯನ್ನು ಹೇಳ್ತೀನಿ. ನಾನು ಹೇಳುವುದು, ಬೆಳಿಗ್ಗೆ 4 ಗಂಟೆಗೆ ಎದ್ದು 40 ನಿಮಿಷದ ಪ್ರಾಣಾಯಾಮವನ್ನು ಮಾಡ್ತೀನಿ. ಅದಾದ ನಂತರ ನೀರನ್ನ ಕುಡಿತೀನಿ. ಅದಾದ ನಂತರ ಈಗ ಕ್ಲಾಸು ಸ್ಟಾರ್ಟ್ ಆಗಿದೆ. ಅದಾದ ನಂತರ 5 ರಿಂದ 6 ಗಂಟೆವರೆಗೂ ಅರ್ಧ ಗಂಟೆ ಯಾವ್ದಾದ್ರು ಒಂದು ಬುಕ್ಕನ್ನ ಓದ್ತೀನಿ. ಅರ್ಧ ಗಂಟೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಅನ್ನ ಮಾಡ್ತೀನಿ. ತುಂಬಾ ಕಷ್ಟವಾದ ಎಕ್ಸಸೈಸ್ಗಳೆಲ್ಲ ಮಾಡಲ್ಲ, ಸೂರ್ಯ ನಮಸ್ಕಾರವನ್ನು ಮಾಡ್ತೀನಿ ಅಷ್ಟೇ. ಅದಾದ್ಮೇಲೆ ನಾನು ಒಂದು ABC ಜ್ಯೂಸ್, ABC ಅಂದ್ರೆ ನಿಮ್ಮ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಎಲ್ಲವನ್ನು ಒಣಗಿಸಿ ಪೌಡರ್ ಮಾಡಿರ್ತಕ್ಕಂಥ ಒಂದು ಜ್ಯೂಸನ್ನು ಕುಡಿತೀನಿ. ಅದಾದ್ಮೇಲೆ ಅಡಿಗೆ ತಿಂಡಿಯನ್ನು ಪ್ರಿಪೇರ್ ಮಾಡಿ ಮನೆ ಕೆಲಸವನ್ನೆಲ್ಲ 10 ಗಂಟೆ ಅಷ್ಟೊತ್ತಿಗೆ ಮುಗಿಸಿ, ಕಾಫಿ ಟೀ ಟೈಮ್ ತುಂಬ ಆಸೆ ಇರುತ್ತಲ್ವ ಮನುಷ್ಯನಿಗೆ, ಇವತ್ತು ಕಾಫಿ ಕುಡಿಬೇಕು ಅಂತ ನನಗೆ ತುಂಬ ಆಳವಾಗಿ ಅನ್ನಿಸ್ದಾಗ
ಕಾಫಿ ಅಥವಾ ಟೀ ಏನು ಕುಡಿಬೇಕು ಅನ್ನಿಸ್ತಾ ಇರುತ್ತೋ ಅದನ್ನು ಮಾಡಿ ಕುಡಿತೀನಿ ಒಂದು 7:30ಗೆ. ಪ್ರತಿ ದಿವಸ ನನ್ನ ತಿಂಡಿ 10ರಿಂದ 10:30ಗೆ ನಾನು ತಿಂಡಿ ತಿನ್ನೋದು. 10:30ಗೆ ತಿಂಡಿ ತಿಂದರೆ ಮತ್ತೆ ಸಂಜೆ 6:30ವರೆಗೂ ನಾನು ಯಾವುದೇ ಥರದ ಫುಡ್ಡನ್ನು ತಗೊಳ್ಳೋದಿಲ್ಲ. ಒಂದು ಊಟದಿಂದ ಇನ್ನೊಂದು ಊಟಕ್ಕೆ 8ರಿಂದ 10 ಗಂಟೆ ಗ್ಯಾಪ್ ಕೊಡಬೇಕು. ಅದೇ ನಿಮ್ಮ ರಾತ್ರಿಯ ಊಟದಿಂದ ಬೆಳಗಿನ ತಿಂಡಿಗೆ 16 ಅವರ್ ಗ್ಯಾಪ್ ಕೊಡಬೇಕು. ಅವಾಗ ಏನಾಗುತ್ತೆ, ಬಾಡಿನಲ್ಲಿರುವಂಥ ಕ್ಯಾನ್ಸರ್ ಗೆಡ್ಡೆಗಳಿರ್ಬೋದು, ಬೇರೆ ಇಂಥವೆಲ್ಲ ಏನಾಗುತ್ತೆ, ಅವಕ್ಕೆ ಫುಡ್ ಸಿಕ್ಕಿಲ್ಲ ಅಂತ ಏನು ಮಾಡ್ತೀಯ ಅಂದರೆ ಏನಾಗ್ತವೆ, ಅವಾಗವೇ ಸತ್ತೋಗ್ತವೆ. ಕ್ಯಾನ್ಸರ್ ಬರೋದು ಕಮ್ಮಿ ಆಗುತ್ತೆ ನಮಗೆ, ಕ್ರಮೇಣ ಬರೋದೇ ಇಲ್ಲ. ನಾವೇನು ಮಾಡ್ತೀವಿ, ಕರೆದ ತಿಂಡಿಗಳು ಮತ್ತು ನಮ್ಮ ಮನೆಯಲ್ಲಿ ವಿತೌಟ್ ಆಯಿಲ್ ಅಡುಗೆನ ಮಾಡೋದು ನಾವು. 1 ಲೀಟ್ರ್ ಎಣ್ಣೆ ತಂದರೆ ನಮಗೆ 1 ತಿಂಗಳಿಗಿಂತ ಜಾಸ್ತಿ ಬರುತ್ತೆ. ಆಯಿಲನ್ನು ಹಾಕೋದೇ ಇಲ್ಲ. ಅವಶ್ಯಕತೆ ಇದೆ ಅಂದರೆ ಗಾಣದ ಎಣ್ಣೆಯನ್ನು ತಂದು ಮೇಲಿಂದ ಹಾಕೊಂಡು ತಿಂತೀವಿ ನಾವು. ಅಂದರೆ ಎಣ್ಣೆನ ಜಾಸ್ತಿ ಫ್ರೈ ಮಾಡಲ್ಲ, ಮೇಲಿಂದ ಹಾಕ್ತೀವಿ. ಕೊಬ್ಬರಿ ಎಣ್ಣೆ ಇರ್ಬೋದು, ಈಗ ಇಡ್ಲಿಗೆ ದೋಸೆಗೆಲ್ಲ ಬೇಕು ಅಂದರೆ ಮೇಲಿಂದ ಎಣ್ಣೆನ ಹಾಕೊಂಡು ತಿಂತೀವಿ. ಮತ್ತು ತುಪ್ಪವನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಪ್ಯಾಕೆಟ್ ಆಯಿಲನ್ನು ತಿನ್ನೋದಿಲ್ಲ. ಮತ್ತು ಊಟದಲ್ಲಿ ಹೆಚ್ಚಿನದಾಗಿ ಸಾಲಡ್ ಇರುತ್ತೆ. ತಿಂಡಿ ಅಥವಾ ಊಟ ತಿನ್ನೋಕ್ಕಿಂತ ಮುಂಚೆ 1 ಬೌಲು ತರಕಾರಿಯನ್ನು ತಿಂದು, ಅದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ, ನಿಮಗೆ ಫೈಬರ್ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಹಸ್ವಾಗಕ್ಕೆ ಬಿಡೋದಿಲ್ಲ ಅದು. ಮತ್ತು ನಿಮ್ಮ ಬಾಡಿಯಲ್ಲಿರುವ ಫ್ಯಾಟನ್ನು ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮಂತ್ಲಿ ಒನ್ ಡೇ ನಾವು ಚೀಟಿಂಗ್ ಡೇ ಅಂತ ಮಾಡ್ತೀವಿ. ಅಂದರೆ ಅವತ್ತು ನಿಮಗೆ ಇಷ್ಟ ಬಂದಿದ್ದೆಲ್ಲ ತಿನ್ಬೋದು. ಪಾನಿಪುರಿ ಬೇಕಾ, ಬೇಲ್ಪುರಿ ಬೇಕಾ, ಐಸ್ ಕ್ರೀಮ್ ಬೇಕಾ, ಏನು ಬೇಕಾದರೂ ತಿನ್ಬಹುದು, ಏನು ಬೇಕಾದ್ರೂ ಕುಡಿಬಹುದು. ತಿಂಗಳಲ್ಲಿ 1 ದಿವಸ ಚೀಟಿಂಗ್ ಡೇ ಅಂತ 80-20 ರೂಲ್ ಅಂತ ಕರೀತಾರೆ ಇದಕ್ಕೆ. ಅಂದರೆ 80% ಹೆಲ್ದಿ ಫುಡ್ನ ತಗೊಳ್ಳೋದು, ಇನ್ನು 20% ಮಾತ್ರ ಮನಸ್ಸಿಗೆ ಇಷ್ಟ ಆಗೋ ಥರ ತಿನ್ನೋದು, ಇನ್ನು ಮಿಕ್ಕಿದ್ದು ದೇಹಕ್ಕೆ ಒಳ್ಳೇದಾಗೋ ಥರ ತಗೊಳ್ಳೋದು. ಈ ಪದ್ಧತಿಯನ್ನು ನೀವು ಇದಿನ್ನೂ ಬರ್ತಾ ತುಂಬ ಡೀಪ್ ಆಗಿದೆ. ಏನು ತಗೊಂಡ್ರೆ ಹಿಂಗಾಗತ್ತೆ ಅಂತ ಅದು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇದು ಫ್ರೀ ಕ್ಲಾಸ್ ಆಗಿರೋದ್ರಿಂದ ಜಸ್ಟ್ ಟಿಪ್ಸ್ ಇದು ಅಷ್ಟೇ, ಆಯಿತಾ? ಇಷ್ಟನ್ನ ಮಾಡಿ ಮತ್ತೆ ರಾತ್ರಿ 10 ಗಂಟೆಗೆ ಒಳಗೆ 10 ಗಂಟೆ 11 ಗಂಟೆವರೆಗೂ ಇದು ಮಾಡಬಾರ್ದು. 10-10:30ಗೆ ನಿದ್ದೆಗೆ ಹೋಗ್ಬೇಕು. ಕನಿಷ್ಠ ಪಕ್ಷ 6 ಅವರ್ ಆದರೂ. ಈಗ ನಮ್ಮ ಬಿಜಿ ಶೆಡ್ಯೂಲಲ್ಲಿ ನಾವು 8 ಅವರ್ ಮಲಗೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಕನಿಷ್ಠ ಪಕ್ಷ 4ರಿಂದ 5 ಅವರು ಡೀಪ್ ಸ್ಲೀಪ್, ಅಂದರೆ ನಾವು ಇತ್ತಿನ ಲೋಕದಲ್ಲೇ ಇರಬಾರ್ದು, ಆ ರೀತಿ ನಿದ್ದೆ ಮಾಡಬೇಕು. ಇದಿಷ್ಟನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರಿ ಅಂದರೆ ನಿಮಗಿರುವಂಥ BP, ಶುಗರು, ಥೈರಾಯ್ಡು ಪ್ರತಿಯೊಂದೂ ಹೊಟ್ಟೋಗುತ್ತೆ. ಅರ್ಧ ನಿಮಗೆ ಪ್ರಾಣಾಯಾಮದಲ್ಲೇ ಹೊಟ್ಟೋಗುತ್ತೆ ಕಾಯಿಲೆಗಳು. ವೆಯ್ಟ್ ಲಾಸ್ ಆಗ್ತೀರಾ ಪ್ರಾಣಾಯಾಮದಲ್ಲಿ, ಕಾಯಿಲೆಗಳು ಹೋಗುತ್ತೆ. ಪ್ರತಿಯೊಂದು ನಿಮಗೆ ಪ್ರಾಣಾಯಾಮ ಅಂದರೆ ಏನು ಅಂತಲೇ ನಾನು ಇನ್ನೊಂದು ಸರಿ ನಿಮ್ಗೆ ಹೇಳ್ತೀನಿ. ಪ್ರಾಣ ಅಂದ್ರೇನು, ಯಾಮ ಅಂದ್ರೇನು, ಯಾಕೆ ಮಾಡಬೇಕು, ಮಾಡೋದ್ರಿಂದ ಏನು ಅಂದರೆ ಇವಾಗ ನನಗೆ ಬರೀ 3ರಿಂದ 4 ನಿಮಿಷ ಅಷ್ಟೇ ಇರೋದು. ಸೊ ಹಾಗಾಗಿ ಅದನ್ನು ಕೂಡ ಹೇಳೋಣ. ನಿದ್ದೆ, ಊಟ, ನೀರು, ಚಟುವಟಿಕೆ ಅಂದರೆ ಎಕ್ಸಸೈಸ್, ಇದಿಷ್ಟನ್ನು ಕರೆಕ್ಟಾಗಿ ನೀವು ಪಾಲಿಸೋಕ್ಕೆ ರೆಡಿ ಮಾಡಿದ್ರಿ ಅಂದರೆ ನಿಮ್ಮಲ್ಲಿರುವಂಥ ಹೆಲ್ತ್ ಇಶ್ಯೂಸು ಆರಾಮಾಗಿ ನೀವು ಹೊರಗೆ ಹಾಕ್ಬೋದು. ಇವಾಗ ಇಷ್ಟು ಹೇಳಿದ್ದು ನಿಮಗೆ ನಿಜ ಅನ್ನಿಸ್ತಾ ಇದೆಯಾ? ಏನು ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೀವಿ? ಹಸ್ವಾದಾಗೆಲ್ಲ ಏನೆಲ್ಲ ನೋಡಿದ್ದೆಲ್ಲ ತಿಂತೀವಿ, ಆ ನೋಡಿದ್ದೆಲ್ಲ ಏನಾದ್ರು ತಿಂತಾ ಇದ್ರೆ ನೋಡಿದ್ದೆಲ್ಲ ಬೇಕು. ತಿನ್ಬೇಕಂತ ತಿಂತೀವಿ. ಇದೇನಿದು ಹೊಟ್ಟೆನ ಗುಡಾಣನ ಏನು ಅಷ್ಟೆಲ್ಲ ಹಾಕಿದ್ರೆ ಅದು ಯಾವ ರೀತಿ ರುಬ್ಬೇಕು ಪಾಪ. ಮತ್ತೆ ಊಟ ಮಾಡೋದಕ್ಕಿಂತ ಮುಂಚೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಊಟ 3 ಅವರ್ ಅಥವಾ 2 ಅವರ್ ಮುಂಚೆ ಊಟ ಆಗಿರಬೇಕು. ನೀವು ಮಲಗೋವಾಗ ಆದಷ್ಟು ನಿಮ್ಮ ಬಾಡಿಲಿರುವಂಥ ಪಾರ್ಟ್ಗಳು, ಹೊಟ್ಟೆ ಒಳಗಿರುವಂಥ ಗ್ರೈಂಡರ್ ಅಂತೀವಿ ನಾವು ತಮಾಷೆಗೆ ಹೊರಗಿನ ಭಾಷೆನಲ್ಲಿ, ಅದು ಫ್ರೀಯಾಗಿ ನಮ್ಮ ಜೊತೆ ಅದು ಕೂಡ ರೆಸ್ಟ್ ತಗೋಬೇಕು. ನಾವೇನು ಮಾಡ್ತಾ ಇದ್ದೀವಿ, 10 ಗಂಟೆ ರಾತ್ರಿಗೆ ಊಟ ಹಾಕ್ತೀವಿ, ಅದು ರುಬ್ಬಕ್ಕೆ ಸ್ಟಾರ್ಟ್ ಮಾಡುತ್ತೆ. 2ರಿಂದ 3 ಗಂಟೆ ಅದನ್ನು ಕರಗಿಸೋಕ್ಕೆ ಟೈಮ್ ಬೇಕು. ನಾವು ಹೋಗಿ ಮಲ್ಕೋತೀವಿ ಅಲ್ವಾ? ಬೆಳಗ್ಗೆಯಿಂದನೂ ರೆಸ್ಟ್ ಕೊಟ್ಟಿರೋದಿಲ್ಲ ಅದಕ್ಕೆ. ರಾತ್ರಿ ನಾವು ತಿಂದು ನಾವು ಮಲ್ಕೊಂಡಾಗೂ ಅದಕ್ಕೆ ರೆಸ್ಟ್ ಇರೋದಿಲ್ಲ. ಅದೇನು ಮಾಡ್ತಾ ಇರಬೇಕು, ತಿಂದಂಥ ಆಹಾರವನ್ನು ರುಬ್ತಾನೆ ಇರಬೇಕದು ಅಲ್ವಾ? ಆ ಥರ ನಾವು ಅದಕ್ಕೂ ಒಂದು ಮಿಷಿನ್ ಅಲ್ವಾ, ಅದಕ್ಕೂ ಒಂದು ಕೆಲಸ ಇದೆ. ಮತ್ತೆ ಪ್ರತಿ 15 ದಿವಸಕ್ಕೊಮ್ಮೆ ಉಪವಾಸವನ್ನು ನಮ್ಮ ಪೂರ್ವಜರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿಟ್ಟಿದ್ದಾರೆ ಗೊತ್ತಾ? ಹೆಲ್ತ್ ಇದನ್ನ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿಟ್ಟಿದ್ದಾರೆ. ನೀರು ಹೆಂಗೆ ಕುಡಿಬೇಕು, ಊಟ ಹೆಂಗೆ ಮಾಡಬೇಕು, ಉಪವಾಸ ಹೆಂಗೆ ಮಾಡಬೇಕು. ಉಪವಾಸ ಇರೋದ್ರಿಂದ ನಿಮಗೆ ಮಾನಸಿಕ ಮತ್ತು ದೈಹಿಕ ಶಕ್ತಿ ಜಾಸ್ತಿ ಬರುತ್ತೆ. ನಿಮಗೆ ಕಲ್ಪನೆ ಇರಬಹುದು, ಅಯ್ಯೋ ನಾನು ಊಟ ಬಿಟ್ಬಿಟ್ರೆ 1 ದಿವಸ ಸಣ್ಣಗಾಗಿ ಹೋಗ್ತೀನಿ ಅಥವಾ ನನಗೆ ಬಾಡಿಗೆ ಎಲ್ಲ ಇದಾಗ್ಬಿಡುತ್ತೆ. ಖಂಡಿತ ಆಗಲ್ಲ. ಅವತ್ತು ನಿಮಗೆ
ಬಾಡಿನ ಸರ್ವಿಸ್ ಮಾಡ್ದಂಗೆ ಅದು. ಈಗ ನಾವು ಗಾಡಿನೆಲ್ಲ ಹೆಂಗೆ ಸರ್ವಿಸ್ ಮಾಡ್ತೀವಿ, ಈಗ ಮಿಷಿನರಿ ನೋಡಿ, ದಸರಾ ಹಬ್ಬದಲ್ಲಿ ವರ್ಷ ಪೂರ್ತಿ ಹೊಲ್ದಿರ್ತೀವಿ, 3 ದಿವಸ ಮಿಷಿನ್ಗೆ ರೆಸ್ಟ್ ಕೊಡ್ತೀವಿ ಅಲ್ವಾ. ಹೊಲ್ದು 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 ಪಾಪ ಇದಾಗೋಗಿದೆ, ರೆಸ್ಟ್ ಇರ್ಲಿ. 3 ದಿವಸ ನಾವು ದಸರಾ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಯಾವ್ದಾದ್ರು ಏನು ಜೀವ ಇಲ್ದೇ ಇರೋ ವಸ್ತುಗೇನೆ ನಾವು ರೆಸ್ಟ್ ಕೊಡ್ತಾ ಇದ್ದೀವಿ. ಅಂಥದ್ರಲ್ಲಿ ಪ್ರಾಣ ಶಕ್ತಿಯನ್ನು ಒಳಗಡೆ ಇಟ್ಕೊಂಡಿರೋಂಥ ನಮಗೆ, ನಮ್ಮ ಪಾರ್ಟಲ್ಲಿ ಇರುವಂಥ ಆರ್ಗಾನ್ಸ್ಗೆಲ್ಲ ರೆಸ್ಟ್ ಬೇಡವಾ? ಸೊ ಪೂರ್ವಜರು ಏಕಾದಶಿ ದಿವಸ ಉಪವಾಸವನ್ನ ಮಾಡ್ತಾ ಇದ್ರು, ನೆನಪಿದ್ಯಾ? ಕೆಲವರು ವಾರಕ್ಕೊಂದು ಉಪವಾಸ ಮಾಡ್ತಾರೆ, ನಾನು 15 ದಿವಸಕ್ಕೆ ಒಂದು ಉಪವಾಸನ ಮಾಡೋದು. ಏಕಾದಶಿ ದಿವಸ ನಿನ್ನೆ ರಾತ್ರಿ ಅಮಾವಾಸ್ಯೆ ಅಥವಾ ಇದು ಸಾರಿ ಹಿಂದಿನ ದಿವಸ ತಿಂದ್ರೆ, ಆ ದಶಮಿ ಹಿಂದಿನ ದಿವಸ ನಾನು ತಿಂದ್ರೆ, ಇವತ್ತು ನೈಟ್ ತಿಂದ್ರೆ ನಾಳೆ ನೈಟೇ ನಾನು ಊಟ ಮಾಡೋದು. 24 ಗಂಟೆಗಳ ಕಾಲ ನೀರು ಬಿಟ್ರೆ ಬೇರೆ ಏನು ತಿನ್ನೋದಿಲ್ಲ. ಸೊ ಅದು ನಿಮಗೆ ಹೆಲ್ತ್ ವೈಸು ನಿಮಗೆ ತುಂಬಾ ಇಂಪ್ರೂವ್ ಮಾಡುತ್ತೆ. ಯಾರೆಲ್ಲ ಮಾಡ್ತಾ ಇದ್ದೀರಾ ಉಪವಾಸ ಯಾರು ಮಾಡ್ತಾ ಇದ್ದೀರಾ? ಶಿವರಾತ್ರಿ ಹಬ್ಬದ ದಿವಸ ಒಂದೇ ದಿವಸ ಮಾಡೋದು ಮೇಡಮ್, ನಾನು ಬೇರೆ ದಿವಸ ಅದು ತುಂಬಾ ಕಷ್ಟದಲ್ಲಿ ಮನೆಯವರು ಒತ್ತಾಯಕ್ಕೆ ಮಾಡ್ತಾ ಇದ್ದೀನಿ ಅನ್ನೋರು ಎಸ್ ಅಂತ ಕಮೆಂಟ್ ಮಾಡಿ. ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ಮೇಲೆ 15 ದಿವಸಕ್ಕೊಮ್ಮೆ ನಾನು ಉಪವಾಸವನ್ನ ಮಾಡ್ತೀನಿ. ನಿಮ್ಮ ತಪ್ಪು ಕಲ್ಪನೆ, ನನಗೆ ಶುಗರ್ ಇದೆ ಉಪವಾಸ ಮಾಡಿಬಿಟ್ರೆ ತಲೆ ತಿರುಗಿ ಬಿದೋಗ್ತೀನಿ. ಬಿದೋಗಲ್ಲ. ಫಸ್ಟ್ ನಿಮಗೆ ಬಾಡಿಗೆ ಅದು ಸೆಟ್ ಆಗಬೇಕಾದ್ರೆ ಕಷ್ಟ ಅನ್ಸುತ್ತೆ. ಆ ಟೈಮಲ್ಲಿ ನೀವು ಮಧ್ಯಾಹ್ನದವರೆಗೂ ಮಾಡಿ, ಬೆಳಗ್ಗೆಯಿಂದ ಏನು ತಿನ್ಬೇಡಿ, ಮಧ್ಯಾಹ್ನದವರೆಗೂ ಮಾಡಿ. ನೆಕ್ಸ್ಟ್ ಏಕಾದಶಿಗೆ ಒಂದು 5 ಗಂಟೆವರೆಗೂ ಉಪವಾಸ ಮಾಡಿ, ಲೈಟಾಗಿ ಏನೋ ಸ್ನ್ಯಾಕ್ಸ್ ತಗೊಳ್ಳಿ. ನೆಕ್ಸ್ಟ್ ಏಕಾದಶಿಗೆ ಸಂಜೆವರೆಗೂ ಪ್ರಾಕ್ಟೀಸ್. ಉಪವಾಸ ನಾನು ಮಾಡ್ತೀನಿ 15 ದಿವಸಕ್ಕೊಮ್ಮೆ. ಇಲ್ಲಿ ಯಾರು ಇದ್ದೀರಾ ವಾರಕ್ಕೊಂದು ಉಪವಾಸ ಮಾಡೋರಿದ್ದೀರಾ? ಯಾರಾದ್ರೂ ವಾರಕ್ಕೊಂದು ಉಪವಾಸ ಮಾಡೋರಿದ್ದೀರಾ? ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಸರಿ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕು ಅಷ್ಟೇ. ಆ ಮಾರ್ಗದರ್ಶನವನ್ನ ನಾನು ಕೊಡಕ್ಕೆ ರೆಡಿ ಇದ್ದೀನಿ, ತಗೊಳಕ್ಕೆ ನೀವು ರೆಡಿ ಇದ್ದೀರಾ? ಏನು ಮಾಡ್ಬೇಡಿ, ನಿಮ್ಮ ಮನೇಲಿ ಇರೋಂಥದ್ದನ್ನೇ ಉಪಯೋಗಿಸ್ಕೊಂಡು ವೆಯ್ಟ್ ಲಾಸು ಮಾಡ್ಕೋಬಹುದು, ಸ್ಕಿನ್ ಗ್ಲೋನು ಮಾಡ್ಕೋಬಹುದು, ಎಲ್ಲಾನು ಮಾಡ್ಕೋಬಹುದು. ಹೌದಾ ಅಲ್ವಾ? ಯಾರು ರೆಡಿ ಇಲ್ವಾ ಹೆಲ್ತ್ ಸರಿ ಮಾಡ್ಕೊಳಕ್ಕೆ? ನಾನ್ ಮಾಡ್ತೀನಿ ಮೇಡಮ್. ಎಸ್, ವೆರಿ ಗುಡ್. ಶಿವಕುಮಾರ್ ಸರ್ ಎಸ್ ಅಂತ ಇದ್ದಾರೆ. ಓಕೆ. ಅಯ್ಯೋ, ನೀವ್ ಹೇಳ್ತೀರಾ ಅವತ್ತು ದಿನಕ್ಕೆ 2 ಊಟ ಮಾಡಿ ಅಂತ. ಮನೇಲಿ ಎಷ್ಟೊಂದು ತರ ತರ ವಿಧ ವಿಧವಾದ ತಿಂಡಿಗಳನ್ನ ಮಾಡ್ತಾರೆ. ಹೆಂಗಪ್ಪ ಅದನ್ನ ಬಿಟ್ಟಿರೋದು? ತಿಂದೆ ಹೆಂಗಿರೋದು? ಚಂದ್ರು ಸರ್ ರೆಡಿ. ತಿಂದೆ ಹೆಂಗಿರೋದು? ಬೆಳಿಗ್ಗೆ 8:30 ತಿಂಡಿ ತಿನ್ಬೇಕು, 1 ಗಂಟೆಗೆ ಊಟ ಮಾಡ್ಬೇಕು, ಸಾಯಂಕಾಲ 4 ಗಂಟೆಗೆ ಕಾಫಿ ವಿತ್ ಸ್ನಾಕ್ಸ್ ತಗೋಬೇಕು, ರಾತ್ರಿ ಮತ್ತೆ ಊಟ ಮಾಡ್ಬೇಕು. ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು ತಿನ್ಬೇಕು ನಾವು? ತಿನ್ನಕ್ಕೋಸ್ಕರ ಬದುಕ್ತಾ ಇದೀವ, ಬದುಕಿದೀವಲ್ಲ ಅಂತ ತಿಂತಾ ಇದೀವ? ಎಷ್ಟೊಂದ್ ಜನ ತಿನ್ನಕ್ಕೋಸ್ಕರ ಬದುಕ್ತಿದ್ದೀರಾ. ನಾನು ಕೂಡ ತಿನ್ನಕ್ಕೋಸ್ಕರನೇ ಬದುಕಿದ್ದೆ ಸಮ್ ಟೈಮ್. ತುಂಬಾ ವರ್ಷಗಳ ಕಾಲ, ನನ್ನ ಜೀವನದ ತುಂಬಾ ವರ್ಷಗಳ ಕಾಲ ನಾನು ತಿನ್ನಕ್ಕೋಸ್ಕರನೇ. ನಮ್ಮಲ್ಲಿ ಬ್ರಾಹ್ಮಿನ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಕೂಡ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಬ್ರಾಹ್ಮಿನ್ಸ್ ಅಂದ್ರೆ ಏನಂತಾರೆ, ಭೋಜನ ಪ್ರಿಯರು ಅಂತಾನೆ ಕರೀತಾರೆ ಅಲ್ವಾ? ಮೇಡಮ್ ಡೈಲಿ ಸಲಾಡ್ ಯಾವ ತರ ಯಾವ್ದೆಲ್ಲ ಹಾಕ್ಬೇಕು ತಿಂಡಿಗೆ ಮೇಡಮ್? ಮುಂಚೆ, ಈಗ ನೀವು ಇವಾಗ 9 ಗಂಟೆಗೆ ತಿಂಡಿ ತಿಂತಿದ್ದೀರಾ ಅಂದ್ರೆ ಅದ್ರಲ್ಲಿ ಯಾವ್ದು ಮೇನ್ ಆಗಿರ್ಬೇಕಂತ ಸಲಾಡ್? ಯಾವ್ದಾದ್ರೂ ತಗೊಳ್ಳಿ. ಬೀಟ್ರೂಟ್ ಅಂದ್ರೆ ಎಲ್ಲ 2 ಸ್ಲೈಸು, 2 ಸ್ಲೈಸ್ ಬೀಟ್ರೂಟು, 2 ಸ್ಲೈಸು ಕ್ಯಾರೆಟು, 2 ಸೌತೆಕಾಯಿ, 2 ಮೂಲಂಗಿ, ಎಷ್ಟು ರೌಂಡ್ ರೌಂಡ್ ಸ್ಲೈಸ್ ಆದ್ರೂ ಆಗ್ಲಿ, ಸಣ್ಣದಾಗಿ ಕಟ್ ಮಾಡಿದ್ರು ಆದ್ರೂ ಪರವಾಗಿಲ್ಲ. ಕಾಲ್ ಭಾಗ, ಈಗ ಒಂದು ಕ್ಯಾರೆಟ್ ಇದ್ರೆ ನಿಮ್ಗೆ 3 ದಿನ ಬರುತ್ತೆ. ಕಟ್ ಮಾಡಿ ಅದನ್ನ 3 ಭಾಗ ಮಾಡಿ, ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ, ಎಲ್ಲ ಟೋಟಲ್ ಸೇರಿಸಿ ಮಲ್ಟಿ ಕಲರ್ಸು ಎಲ್ಲ ಸೇರಿಸ್ಬಿಟ್ಟು ಒಂದು ಸಣ್ಣ ಬೌಲಲ್ಲಿ ತರಕಾರಿನ ರೆಡಿ ಮಾಡ್ಕೊಂಡು ಫಸ್ಟ್ ಅದನ್ನ ತಿನ್ಬೇಕು. ಅದು ತಿಂದ ತಕ್ಷಣ ಇಮಿಡಿಯೇಟ್ ನೀವು ತಿಂಡಿ ಅಥವಾ ಊಟವನ್ನ ತಗೋಬೇಕು. ಆಮೇಲೆ ಊಟ ಮಾಡಿ 20 ನಿಮಿಷ ನಂತರ ನೀರು ಕುಡಿದು ಮತ್ತೆ ನೀವು ಸಂಜೆವರೆಗೂ ಏನು ತಿನ್ಬಾರ್ದು. ಪ್ರಾಕ್ಟೀಸ್ ಮಾಡ್ಬೇಕು. ಫಸ್ಟ್ ಕಷ್ಟ ಆಗುತ್ತೆ, ಆಮೇಲೆ ಏನು ತಿನ್ಬಾರ್ದು, ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ನಿಮ್ಗೆ 1 ವಾರ ಸ್ವಲ್ಪ ಬಾಡಿ, ನೀವು ಇಷ್ಟು ದಿವಸ ಏನೋ ಬೇರೆ ರೊಟೀನ್ ಮಾಡ್ಕೊ ಬಂದಿದ್ರಿ ಅಲ್ವಾ, ಈಗ ಬೇರೆ ರೊಟೀನ್ ಚೇಂಜ್ ಮಾಡ್ತಿದ್ದೀರಾ ಅಂದ್ರೆ ಬಾಡಿ ಅದಕ್ಕೆ ಸೆಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಸಲಾಡ್ ಹಾ 2 ಟೈಮ್ಸ್ ಸಲಾಡ್ ತಗೋಬೇಕಾ? 2 ಟೈಮ್ಸ್ ತಗೊಳ್ಳಿ. ಇದನ್ನ ಮಾಡಿ ನೋಡಿ.
ನಿಮ್ಗೆ ಗೊತ್ತಿಲ್ದೇನೆ ತಿಂಗಳಿಗೆ 1.5-2 kg, ಬೇರೆಯವ್ರ ತರ 3-4 kg ತುಂಬಾ ಜಾಸ್ತಿ ವೆಯ್ಟನ್ನು ಲಾಸ್ ಮಾಡ್ಕೋಬಾರ್ದು ನಾವು. ಅವಾಗೇನಾಗುತ್ತೆ, ಮಸಲ್ಸ್ ಎಲ್ಲ ಲೂಸ್ ಆಗುತ್ತೆ. 1.5-2 ಹಿಂಗೆ ನೀವು ಒಂದು 6 ತಿಂಗಳು ಮಾಡ್ಕೊಂಡು ಬಂದ್ರೆ ಕ್ರಮೇಣ ನೀವು ಕರೆಕ್ಟ್ ಶೇಪಿಗೆ ಬರ್ತೀರಾ. ನಾನು ಕಳೆದ 2 ವರ್ಷದಿಂದ ಸೇಮ್ ವೆಯ್ಟ್ ಹಾಗೆ ಇದ್ದೀನಿ. ಅಂದ್ರೆ ಕಮ್ಮಿನೂ ಆಗ್ತಾ ಇಲ್ಲ, ಜಾಸ್ತಿನೂ ಆಗ್ತಾ ಇಲ್ಲ, ಅದೇ ಮೇಂಟೈನ್ ಆಗ್ತಾ ಇದೆ. ಎಲ್ಲಾರು ತಿಂದ್ರೂ ಅದನ್ನ ಗಿಂಕ್ಷನ್ಗೆ ಹೋದಾಗ ಮಧ್ಯಾಹ್ನ ನಾನು ಊಟ ಮಾಡಬೇಕು ಹೊಟ್ಟೆ ತುಂಬ ಅಂತ ಇರೋವಾಗ ಅವತ್ತು ಬೆಳಿಗ್ಗೆ ನಾನು ಸ್ಕಿಪ್ ಮಾಡ್ತೀನಿ. ಬೆಳಿಗ್ಗೆ ಏನು ತಗೊಳ್ಳೋದಿಲ್ಲ, ಮಧ್ಯಾಹ್ನ ಹೋಗಿ ಭರ್ಜರಿಯಾಗಿ ಭೋಜನವನ್ನು ಮಾಡ್ಕೊಂಡು ಬರ್ತೀನಿ. ಈಗ ಸಂಜೆ ಏನಾದರೂ ಪ್ರೋಗ್ರಾಮ್ ಇರುತ್ತೆ, ಫಂಕ್ಷನ್ ಇರುತ್ತೆ ಅಂತ ಅಂದಾಗ ಏನು ಮಾಡ್ತೀನಿ, ಮಧ್ಯಾಹ್ನ ಏನು ತಿಂದಿರೋದಿಲ್ಲ, ಬೆಳಿಗ್ಗೆ ತಿಂದಿರ್ತೀನಲ್ಲ ಅದು ಸಂಜೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಾನು 6:30ಗೆ ಊಟ ಮಾಡ್ತೀನಿ, ಬಟ್ ಅಲ್ಲಿ ಫಂಕ್ಷನ್ಗಳಲ್ಲಿ 7:30-8 ಗಂಟೆ ಆಗುತ್ತೆ. ಆ ಟೈಮಲ್ಲಿ ಸಣ್ಣದಾಗಿ ಏನಾದ್ರು ಸ್ವಲ್ಪ ಹಾಲು ಗೀಲ್ ಕುಡ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಹೊಟ್ಟೆ ಖಾಲಿ ಬಿಡಬಾರ್ದು ಅಂತ. ತುಂಬಾ ಜನಕ್ಕೆ ಇದು ಅನ್ಸುತ್ತೆ, ಹೊಟ್ಟೆ ಖಾಲಿ ಬಿಟ್ರೆ ಗ್ಯಾಸ್ಟ್ರಿಕ್ ಬರುತ್ತೆ. ಏನು ಬರಲ್ಲ, ಖಾಲಿ ಬಿಟ್ಟು ನೋಡಿ ಸರಿ ಹೋಗುತ್ತೆ. ಆಯುರ್ವೇದ ಶಾಸ್ತ್ರದಲ್ಲಿ ಇರೋದೇ ಅದು. ಒಂದು ಊಟದಿಂದ ಇನ್ನೊಂದು ಊಟಕ್ಕೆ, ಬೆಳಗ್ಗೆ ಊಟದಿಂದ ಸಂಜೆ ಊಟಕ್ಕೆ 8 ಅವರ್ ಗ್ಯಾಪು. ಇವತ್ತು ಸಂಜೆ ಊಟದಿಂದ ನಾಳೆ ಬೆಳಿಗ್ಗೆ ಊಟಕ್ಕೆ 16 ಅವರ್ ಗ್ಯಾಪ್ ಇರಬೇಕು. ಮಿನಿಮಮ್ 12-14 ಅವರ್ ಗ್ಯಾಪ್ ಕೊಡಬೇಕು. ಸೊ ನೋಡಿ, ನಾನು 6:30ಗೆ ತಿಂದ್ರೆ ನಾಳೆ ಬೆಳಿಗ್ಗೆ 10:30ಗೆ ತಿನ್ನೋದು ನಾನು. ಎಷ್ಟು ಗ್ಯಾಪ್ ಆಯ್ತು? 7:30, 8:30, 9:30, 10:30, 11:30, 12:30, 1:30, 2:30, 3:30, 4:30, 10 ಅವರ್ ಇಲ್ಲೇ ಆಯ್ತು. 5:30, 6:30, 7:30, 8:30, 9:30, 10:30, 16 ಅವರ್ ಗ್ಯಾಪು ನಾನು ಕೊಡ್ತೀನಿ. ಇವತ್ತು ಸಾಯಂಕಾಲ 6:30ಗೆ ತಿಂದ್ರೆ ನಾಳೆ ಬೆಳಿಗ್ಗೆ 10:30ಗೆ ನಾನು ಊಟ ಮಾಡೋದು. ಅವಾಗ ಏನಾಗುತ್ತೆ, ಬಾಡಿನಲ್ಲಿ ಅನವಶ್ಯಕ ಸೆಲ್ಸ್ ಇರ್ತವೆ ಗೊತ್ತಾ. ಕ್ಯಾನ್ಸರ್ನ ಸೃಷ್ಟಿ ಮಾಡುವಂತ ಸೆಲ್ಸ್ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳನ್ನ ಸೃಷ್ಟಿ ಮಾಡುವಂತ ಸೆಲ್ಸಿಗೆ ಊಟ ಸಿಗೋದಿಲ್ಲ. ಊಟ ಸಿಗದೆ ಇದ್ದಾಗ ಏನಾಗ್ತವೆ, ಅವು ಡೆತ್ ಆಗ್ತವೆ. ಸೆಲ್ಸ್ ಡೆತ್ ಆದ್ರೆ ಏನಾಗುತ್ತೆ, ಕಾಯಿಲೆ ಉಲ್ಬಣಗೊಳ್ಳುತ್ತಾ, ಕಾಯಿಲೆ ದೊಡ್ಡದಾಗಲ್ಲ. ಕ್ರಮೇಣ ಆ ಕಾಯಿಲೆ ನಮ್ಮಲ್ಲಿ ಇರೋದಿಲ್ಲ, ಹೊಟ್ಟೋಗ್ಬಿಡುತ್ತೆ. ಸೊ ಈ ತರ ಮಾಡಿ 15 ದಿವಸಕ್ಕೊಮ್ಮೆ ಸಾಧ್ಯವಾದಷ್ಟು ಏಕಾದಶಿಲಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ನಿಮ್ಗೆ ಮರ್ತೋಗ್ಬಿಡುತ್ತೆ ಅಂದ್ರೆ ಯಾವ್ದಾದ್ರು ಒಂದು ದಿವಸವನ್ನ 1ನೇ ತಾರೀಕಿಂದ 1ನೇ ತಾರೀಕು ಮಾಡಿದ್ರೆ ಮತ್ತೆ 15ನೇ ತಾರೀಕು ಮಾಡ್ತೀನಿ. ಆ ತರ 15 ದಿವಸಕ್ಕೊಂದು ಉಪವಾಸವನ್ನ ಇನ್ಮೇಲೆ ಸ್ಟಾರ್ಟ್ ಮಾಡಿ. ಆರೋಗ್ಯ ಎಷ್ಟು ಮಟ್ಟಿಗೆ ಸುಧಾರಿಸುತ್ತೆ, 2 ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಿರೋದನ್ನ ನೀವೇ ಹೇಳ್ತೀರಿ. ಓಕೆನಾ? ಡನ್. ಓಕೆ ಮೇಡಮ್. ಸ್ಟಾರ್ಟ್ ಮಾಡೋರೆಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಿ. ಕೆಲವರಿಗೆ ಗೊತ್ತಿದೆ ನನ್ನ ಊಟದ ಟೈಮಿಂಗ್, ಇಲ್ಲಿ ನನಗೆ ಪರಿಚಯ ಇರುವಂತವ್ರಿಗೆ ಗೊತ್ತಿದೆ ಊಟದ ಟೈಮ್ ನಾನು ಎಷ್ಟೊತ್ತಿಗೆ ಮಾಡ್ತೀನಿ ಅಂತ. ಮತ್ತೆ ಕೆಲವೊಂದ್ಸರಿ ಊಟ ಸಿಕ್ಕಿಲ್ಲ ಅಂದ್ರೆ, ಏನೋ ಹಣ್ಣು ಸಿಕ್ತು ಅಂದ್ರೆ ಅದನ್ನೇ ನಾನು ಊಟದ ತರ ತಿಂದ್ಬಿಡ್ತೀನಿ. ಮಾವಿನ ಹಣ್ಣು ಸಿಕ್ತಂದ್ರೆ 1-2 ತಿನ್ನಲ್ಲ, 4-5 ಮಾವಿನ ಹಣ್ಣು ತಿಂದ್ಬಿಟ್ಟು ಅದನ್ನೇ ಊಟದ ತರ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಮತ್ತೇನು ತಿನ್ನಕ್ ಹೋಗಲ್ಲ. ಪಪ್ಪಾಯ ಸಿಕ್ಕಿದ್ರು ಅಷ್ಟೇ, ಇಡೀ ಪಪ್ಪಾಯ ಒಬ್ಳೆ ತಿಂದ್ಬಿಡ್ತೀನಿ. ನಿಮ್ಗೆ ಅನ್ಸ್ಬೋದು ಏನಪ್ಪ ಇದು ಹೊಟ್ಟೆನ ಏನು ಇಷ್ಟೊಂದು ಒಂದೊಂದು ಪಪ್ಪಾಯನೇ ತಿಂದ್ಬಿಡ್ತೀರಾ ನೀವು ಅಂತ. ಬಟ್ ಅದು ಜೀರ್ಣ ಆಗುತ್ತೆ. ಮತ್ತೆ ಮೇಲಿಂದ ಯಾವುದೇ ತರದ ಊಟನ ತಗೊಳ್ಳೋದಿಲ್ಲ ನಾನು. ಸೊ ಹಾಗಾಗಿ ಇಲ್ಲಿವರೆಗೂ ಭಗವಂತ ನಡೆಸಿ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಇಲ್ಲ. BP ಶುಗರ್ ಎಲ್ಲ ನಾರ್ಮಲ್ ಇದೆ. ಪ್ರತಿ 6 ತಿಂಗಳಿಗೊಮ್ಮೆ ನಾನು ಬ್ಲಡ್ ನ ಡೊನೇಟ್ ಮಾಡ್ತಾ ಇದ್ದೀನಿ. ಈಗ ಹತ್ತತ್ರ ನಾನು 26 ಸರಿ ಏನೋ ಬ್ಲಡ್ ನ ಕೊಟ್ಟಿದ್ದೀನಿ. ಹೆಣ್ಮಕ್ಳು ಬ್ಲಡ್ ಕೊಡಕ್ ಆಗಲ್ಲ ಅಂತಾರೆ ಅಲ್ವಾ, ನಾನು ಪ್ರತಿ 6 ತಿಂಗಳಿಗೊಂದ್ಸರಿ ಬ್ಲಡ್ ಡೊನೇಟ್ ಅನ್ನ ಮಾಡ್ತೀನಿ. 26 ಸರಿ ರಕ್ತದಾನವನ್ನು ಮಾಡಿದ್ದೀನಿ. ಎಲ್ಲವೂ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ನಮ್ಮ ಮನಸ್ಥಿತಿ ರೆಡಿ ಆಗ್ಬೇಕಷ್ಟೆ. ಅಯ್ಯೋ ನಾನು ಒಬ್ರಿಗೆ ರಕ್ತ ಕೊಟ್ಬಿಟ್ರೆ ನಂಗೆ ಸಾಕಾಗಲ್ಲ. ಬ್ಲಡ್ ಕೊಡೋದ್ರಿಂದನೂ ಕೂಡ ಎಷ್ಟೊಂದು ಬೆನಿಫಿಟ್ ಇದೆ. ಏಜ್ಡ್ ಪರ್ಸನ್ ಬೇಡ ಕೊಡೋದು, ಕೆಲವೊಂದು ಇಶ್ಯೂಸ್ ಇರುತ್ತೆ ಆಲ್ರೆಡಿ ಅವ್ರಿಗೆ. ಸೊ ಯಾರಾದ್ರೂ 25 ವರ್ಷ 30 ವರ್ಷದವ್ರು ಇದ್ದೀರಾ ಅಂದ್ರೆ ನಿಮ್ಮ ಆರೋಗ್ಯವನ್ನ ಸರಿ ಮಾಡಿಕೊಂಡು ಅವಶ್ಯಕತೆ ಇರುವಂತವರಿಗೆ ರಕ್ತದಾನವನ್ನ ಮಾಡಿ. ಅದರಿಂದ ರಕ್ತ ತಗೊಂಡವ್ರಿಗೆ ಅಷ್ಟೇ ಅಲ್ಲ ಹೆಲ್ಪ್ ಆಗೋದು, ನಿಮ್ಗೆ ಕೂಡ ಬೆನಿಫಿಟ್ ಆಗುತ್ತೆ. ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ, ನಮ್ಮ ಬಾಡಿನಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ, ಕೆಲವೊಂದ್ಸರಿ ಬ್ಲಡ್ ಕ್ಲಾತ್ ಆಗುತ್ತೆ ಗೊತ್ತಾ, ರಕ್ತ ಹೆಪ್ಪುಗಟ್ಟುವಿಕೆ ಅಂತಾರೆ ನಾವು. ಅದು ನಿಮ್ಗೆ ಕಮ್ಮಿ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಬರುವಂತ ಸಾಧ್ಯತೆ ಕಮ್ಮಿ ಆಗುತ್ತೆ. ಹೊಸ ರಕ್ತ ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗುತ್ತೆ. ನಾವು ಕೊಟ್ಟಂತ ಬ್ಲಡ್ 24 ಗಂಟೆನಲ್ಲಿ ಅದು ಮತ್ತೆ ರೆಡಿ ಆಗುತ್ತೆ ನಮ್ಗೆ. ಸೊ ಏನಾಗುತ್ತೆ, ಬ್ಲಡ್ ಕ್ಲಾತ್ ಆಗಲ್ಲ, ಎಂಜಿಯೋಗ್ರಾಮಿ ಆಗಲ್ಲ. ಆಮೇಲಿಂದ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ. ನಮ್ಮ ಬಾಡಿನಲ್ಲಿ ಹೊಸ ಚೈತನ್ಯ ಬರುತ್ತೆ. ಓಡಾಡ್ಲಿಕ್ಕೆ ನಮ್ಗೆ ಚೆನ್ನಾಗಿ
ಆಕ್ಟಿವ್ ಆಗ್ತೀವಿ, ಲವಲವಿಕೆಯಿಂದ ಇರೋಕ್ಕೆ ಹೆಲ್ಪ್ ಆಗುತ್ತೆ. ರಕ್ತ ನೀವು ಗೂಗಲಲ್ಲಿ ಹೊಡೆದು ನೋಡಿ, ಬ್ಲಡ್ ಡೊನೇಟ್ ಮಾಡೋದ್ರಿಂದ ಏನೇನು ಲಾಭ ಇದೆ. ತಗೊಳ್ಳೋರ್ಗಂತೂ ಲಾಭ ಇದೆ ಬಿಡಿ, ಜೀವ ಉಳಿಯುತ್ತೆ ಅವ್ರದ್ದು. ಬಟ್ ಕೊಡೋರಿಗೆ ಏನೇನು ಲಾಭ ಇದೆ ಅಂತ ಜಸ್ಟ್ ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿ, ರಕ್ತದಾನದ ಉಪಯೋಗಗಳು ಅಂತ ಹೊಡೆದು ನೋಡಿ, ಎಷ್ಟೆಲ್ಲ ಲಾಭ ಇದೆ. ಹಿಮೋಗ್ಲೋಬಿನ್ ಲೆವೆಲ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ನನಗೆ ಒಂದು ಟೈಮಲ್ಲಿ 9 ಇತ್ತು ಹಿಮೋಗ್ಲೋಬಿನ್. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಎಷ್ಟಿರಬೇಕು? 11 ಇರಬೇಕು. ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೇಕು ಅಂದರೆ 10 ಮೇಲೆ 11 ಇರಬೇಕು. ನೀವು ರಕ್ತದಾನವನ್ನು ಮಾಡ್ತೀರಾ ಅಂದರೆ ನಿಮಗೆ ಹಿಮೋಗ್ಲೋಬಿನು ಹೆಣ್ಮಕ್ಳಿಗೆ ಎಷ್ಟಿರಬೇಕು? 12 ಮೇಲೆ, 12.5, 13 ಮೇಲಿರಬೇಕು. ಗಂಡು ಮಕ್ಳಿಗೆ 15ರಿಂದ ಮೇಲಿರಬೇಕು ಅಲ್ವಾ? ಇವಾಗ ಯಾವಾಗಲೂ ನಂದು ಈಗ ಎನಿ ಟೈಮ್ ನೀವು ಇವಾಗ ಮಧ್ಯಾಹ್ನ ಯಾವಾಗ ಚೆಕ್ ಮಾಡಿದ್ರು ನಂದು ಹಿಮೋಗ್ಲೋಬಿನು 13.5. ರಕ್ತದಾನ ಮಾಡುವಷ್ಟು ಕೆಂಪು ರಕ್ತ ಕಣ ನನ್ನಲ್ಲಿದೆ. ನಾನೇನು ಮಾಡಿಲ್ಲ, ಜಾಸ್ತಿ ಏನು ತಿಂದಿಲ್ಲ. ಮನೇಲಿರುವಂಥ ಊಟನೇ 2 ಟೈಮ್ ತಗೋತೀನಿ. ತರಕಾರಿ ತಗೋತೀನಿ, ಮೊಳಕೆ ಕಟ್ಟಿದ ಕಾಳುಗಳನ್ನು ಸ್ವಲ್ಪ ಬಾಯ್ಲ್ ಮಾಡಿ ತಿಂತೀನಿ ಅಷ್ಟೇ. ಎಣ್ಣೆ ತಿನ್ನಲ್ಲ. ಪ್ಯಾಕೆಟ್ ಎಣ್ಣೆ ನಮ್ಮ ಮನೆಯಲ್ಲಿ ತರೋದೇ ಇಲ್ಲ ನಾವು. ಗಾಣದ ಎಣ್ಣೆ ತರ್ತೀವಿ, ಅದನ್ನು ಮೇಲಿಂದ ಯೂಸ್ ಮಾಡ್ತೀವಿ. ನಮಗೆ ಒಬ್ರು ಪರಿಚಯದ ಸುನಂದ ಮೇಡಮ್ ಅಂತ, ಅವರು ವಿತೌಟ್ ಆಯಿಲ್ ಏನು ಹಾಕದೇನೆ ಅಡುಗೆ ಮಾಡುವಂಥ ಪಾತ್ರೆನ ಇಂಟ್ರೊಡ್ಯೂಸ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಸಾಮಾನ್ಯವಾಗಿ ನಾವು ಆಯಿಲ್ ಯೂಸ್ ಮಾಡ್ತಿದ್ದಿಲ್ಲ. ಅವರು ಆ ಪಾತ್ರೆನ ಕೊಡಿಸಿದ್ಮೇಲೆ ನಮ್ಮ ಮನೆಯಲ್ಲಿ ಈಗ ಒಂದೇ ಒಂದು ಡ್ರಾಪು ಕೂಡ ನಾವು ಆಯಿಲ್ ಯೂಸ್ ಮಾಡದೆ ಅಡುಗೆ ಮಾಡೋದು, ಅದೇ ಊಟವನ್ನು ತಿನ್ನೋದು. ಆಯಿಲೇ ಇಲ್ಲದೆ ನಿಮಗೆ ಬಾಡಿಗೆ ಆಯಿಲ್ ಕಂಟೆಂಟ್ ಬೇಕಲ್ಲ, ಜಿಡ್ಡಿನಂಶ ಬೇಕಲ್ಲ ಅಂತ ನೀವು ಕೇಳ್ತೀರಲ್ವಾ, ಅದು ನಾವು ಎಕ್ಸ್ಟ್ರಾ ಚಪಾತಿ, ದೋಸೆ, ಮುದ್ದೆ, ಅನ್ನಕ್ಕೆಲ್ಲ ಮೇಲಿಂದ ತುಪ್ಪವನ್ನು ಹಾಕೊಂಡು ತಿಂತೀವಿ. ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ಅಡುಗೆಗೆ ಮಾಡೋವಾಗ ನಾವು ಎಣ್ಣೆನ ಹಾಕೋದಿಲ್ಲ. ಇಷ್ಟು ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಕ್ರಮೇಣ ತಂತಾನೆ ನಿಮಗೆ BP, ಶುಗರು, ಥೈರಾಯ್ಡ್ ಎಲ್ಲ ಟಟಾ ಬಬಾಯ್ ಅಂತ ಹೇಳ್ಬಿಟ್ಟು ಹೊಟ್ಟೋಗುತ್ತೆ. ನೋಡಿ ಬೇಕಾದ್ರೆ. ಇವತ್ತಿದು ಹೇಳೋವಾಗ್ಲೇ ಟೈಮ್ ಆಗೋಯ್ತು, ಇನ್ನೇನು ಮಾಡೋದು. ಈಗ ಯಾರಾದರೂ ನಿಮ್ಮ ದಿನಚರಿ ಹೇಗಿದೆ? ನಿಮ್ಮ ಊಟ ತಿಂಡಿ ದಿನಚರಿ ಹೇಗಿದೆ? ಯಾರಾದರೂ ಒಬ್ರು ನಾನು ಹೇಳಿದ್ರಲ್ಲಿ ಮ್ಯಾಚ್ ಆಗ್ತಾ ಇದೆಯಾ? ಈಗ ನಾನೇನು ಹೇಳಿದೆ ಈ ಥರ ಚೇಂಜ್ ನಾನು ಮಾಡ್ಕೊಂಡು ಸರಿ ಹೋಗಿದ್ದೀನಿ ಅಂತ, ಆ ದಿನಚರಿ ಇಲ್ಲಿ ಯಾರಾದರೂ ಮಾಡ್ತಾ ಇದ್ದೀರಾ? ಹೇಳ್ಬೋದಾ? ನಿಮ್ಮ ಅನಿಸಿಕೆಯನ್ನು ಹಂಚ್ಕೋಬೋದಾ? ತಿಂಡಿ ತಿನ್ನುವಾಗ 10 ಗಂಟೆ ಆಗುತ್ತೆ. ಹಾ, ಆಮೇಲೆ ಮಧ್ಯಾಹ್ನ ಊಟ 1ರಿಂದ 2 ಹ್ಮ್ ಮತ್ತೆ ರಾತ್ರಿ ಊಟ ಮಾಡ್ತೀವಿ. ಮಧ್ಯೆ ಸಾಯಂಕಾಲ ಕಾಫಿ ಕುಡಿತೀವಿ ಮೇಡಮ್, ಬಿಸ್ಕೆಟ್ ತಿಂತೀವಿ ಮೇಡಮ್, ಅದ್ರ ಜೊತೆಗೆ ಬಜ್ಜಿ ಬೋಂಡ ಇದ್ರೆ, ಸ್ನಾಕ್ಸ್ ಇದ್ರೆ ಅದನ್ನ ತಿಂತೀವಿ. ಅದು ಮಕ್ಳಿದ್ದಾರೆ ಮೇಡಮ್, ಚಿಕ್ಕ ಮಕ್ಳು, ಅವರು ಏನೋ ತಿಂಡಿ ಬೇಕಂತ ಹೇಳ್ತಾರಲ್ಲ, ಆಗ ಮಾಡುವಾಗ ನಾವು ಸಹ ತಿಂತೀವಿ ಅಂತ ಆಗ್ತದೆ. ಇಲ್ಲಿ ಯಾರು ಚಂದ್ರ ಸರ್ ಆಗಿ ಇಲ್ಲಿ ತನಕ ಮ್ಯಾಚ್ ಆಗಿಲ್ಲ. ಓಕೆ, ಇಷ್ಟನ್ನ ನೀವು ಸರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಕಾಣುತ್ತೆ. ಯಾಕಂದ್ರೆ ನಾನು ಯಾವುದನ್ನು ಬೇರೆಯವ್ರು ಮಾಡಿದಾರಂತೆ, ಅವರು ನೋಡಿದಾರಂತೆ ಅಂತ ಹೇಳಲ್ಲ. ನನ್ನ ಜೀವನದಲ್ಲಿ ಆಗಿರುವಂತ ಬದಲಾವಣೆಗಳೇ ನಾನು ನಿಮ್ಗೆ ಹೇಳೋದು. ಇದನ್ನ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ 2 ವರ್ಷ 3 ವರ್ಷ ಆದ್ರೂ ಯಾರು ಹಾಸ್ಪಿಟಲ್ಗೆ ಹೋಗಲ್ಲ ನೀವು. ನಾನು ಕಳೆದ 6 ವರ್ಷದಿಂದ ಹಾಸ್ಪಿಟಲ್ಗೆ ಹೋಗಿಲ್ಲ. ನಾನು ಹೋಗಿದ್ದೀನಿ ಏನಕ್ಕೆ? ರಕ್ತ ಕೊಟ್ಟಕ್ಕೆ, ಡೊನೇಟ್ ಮಾಡಕ್ ಹೋಗಿದ್ದೀನಿ. ಅದ್ ಬಿಟ್ಟು ಮತ್ತೆ ಹೋಗಿಲ್ಲ ನಾನು. ಏನೂ ಆಗಿಲ್ಲ, ಸುಸ್ತು ಆಗಲ್ಲ, ಏನೂ ಇಲ್ಲ. ಎಷ್ಟೊತ್ತಿಗೆ ಮಲ್ಕೊಂಡು 4 ಗಂಟೆಗೆ ಎದ್ದೇಳ್ತೀನಿ. ಎಂಥದ್ದೇ ಪರಿಸ್ಥಿತಿ ಬಂದ್ರು ಕೂಲಾಗೇ ಇರ್ತೀನಿ. ಇವತ್ತು ನಾನು ಯಾಕೆ ನಿಮ್ಗೆ ರಾತ್ರಿ ಲೇಟಾಗಿ ಬಂತು ಲಿಂಕು ಅಂತ, ಅದಕ್ಕೆ ರೀಸನ್ ಕೂಡ ಹೇಳ್ತೀನಿ. ಎಂಥ ಸಮಯ ಬಂದ್ರು ಅದನ್ನ ಕೂಲಾಗಿ ತಗೋತೀನಿ. ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಆವೇಶಕ್ಕೊಳಗಾಗೋದಿಲ್ಲ. ಪ್ರಾಣಾಯಾಮ ಇದನ್ನೆಲ್ಲ ನನ್ನ ಜೀವನದಲ್ಲಿ ಶುರು ಮಾಡ್ಕೊಂಡ್ಮೇಲೆ ನನ್ನ ಲೈಫು ತುಂಬಾ ಹಿಂಗೆ ನಿಧಾನವಾಗಿ ಹೋಗ್ತಾ ಇದೆ. ಟೆನ್ಷನ್ ಇಲ್ಲ. ರಾತ್ರಿ ನಾವು ಯಾಕಪ್ಪ ಇವತ್ತು ಫಸ್ಟ್ ಡೇ, ಇವತ್ತು ಟೈಮ್ ಆಗೋಗಿದೆ, ಇವತ್ತು ಮೆಡಿಟೇಷನ್ ಬೇಡ, ಸುಮ್ಮನೆ ಒಂದು ನಾಡಿ ಶೋಧನ ಮತ್ತೆ ಇನ್ನೊಂದು ಪ್ರಾಣಾಯಾಮವನ್ನು ಇವತ್ತು ಪರಿಚಯ ಮಾಡ್ಕೊಡ್ತೀನಿ. ಇನ್ನೊಂದು 5 ನಿಮಿಷ ಮಾತಾಡ್ತೀನಿ. ನಮ್ಮ ತಂದೆಯವ್ರಿಗೆ ಆಕ್ಸಿಡೆಂಟ್ ಆಗಿ ICU ನಲ್ಲಿದ್ದಾರೆ. ನನಗೆ ಸಾಯಂಕಾಲ 7 ಗಂಟೆಗೆ ಫೋನ್ ಬಂತು.
ಅವರು ಯಾರೋ ರಿಲೇಟಿವ್ನ ನೋಡಕ್ಕೆ ಅಂತ ಹೋಗಿದ್ರು. ಅಲ್ಲಿ ಗಾಡಿ ತಗೊಂಡು ಹೋಗಿದ್ರು. ಅಲ್ಲಿ ಯಾರೋ ಕಾರ್ನವ್ರು ಬಂದು ಬಿಟ್ಬಿಟ್ಟು ಅವ್ರಿಗೆ ಆಕ್ಚುಲಿ ಅವರು ಗೌರಿಬಿದನೂರ್ಗೆ ಹೋಗಿದ್ರು. ಅಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಅವ್ರಿಗೆ ಸ್ವಲ್ಪ ಕಿವಿ ಒಂದ್ ಸೈಡ್ ಕಿವಿ ಕೇಳ್ತಾ ಇರಲಿಲ್ಲ. ಅವ್ರು ಆನ್ ಮಾಡಿದಾರಂತೆ, ಬಟ್ ಇವ್ರಿಗೆ ಗೊತ್ತಾಗಿಲ್ಲ. ಸಡನ್ ಆಗಿ ರೋಡ್ ಕ್ರಾಸ್ ಯೂ ಟರ್ನ್ ತಗೊಳಕ್ ಹೋಗಿದ್ದಾರೆ. ಕಾರನ್ನು ಬಂದು ಗುದ್ಬಿಟ್ಟಿದ್ದಾನೆ. ತುಂಬಾ ಪೆಟ್ಟಾಗಿದೆ, ಸೀರಿಯಸ್ ಆಗಿದ್ದಾರೆ. ತುಂಬಾ ತುಂಬಾ ಸೀರಿಯಸ್ ಆಗಿದ್ದಾರೆ. ತಲೆಗೆ ಪೆಟ್ಟಾಗಿದೆ, ತುಂಬಾ ಬ್ಲಡ್ ಲಾಸ್ ಆಗಿದೆ. ನನ್ಗೆ ಕೂಡ ಬ್ಲಡ್ ಕೊಡ್ಬೇಕು ಅಂತಂದ್ರು. ನಮ್ಮ ದುರಾದೃಷ್ಟ ನೋಡಿ, ನಾನು ಆ 3 ಲೇಡೀಸಿಗೆ 4 ತಿಂಗಳಿಗೊಮ್ಮೆ ಅಷ್ಟೇ ಬ್ಲಡ್ ಕೊಡ್ಬೇಕಾಗಿರೋದು. ನಾನು ಬ್ಲಡ್ ಕೊಟ್ಟು ಇನ್ನೂ 2.5 ತಿಂಗಳಷ್ಟೇ ಆಗಿದೆ. ನಾವು ರಕ್ತ ಕೊಡುವಂತ ಪರಿಸ್ಥಿತಿನಲ್ಲೂ ಇಲ್ಲ. ನಮ್ಮ ಅಣ್ಣನ್ಗೆ ರಕ್ತ ಕೊಡಿ ಅಂತಂದ್ರು. ಅವನಿಗೆ BP ಚೆಕ್ ಮಾಡಿದ್ರೆ ಈ ಟೆನ್ಷನ್ ಅಲ್ಲಿ ಹಿಂಗ ಆಗೋಗಿದೆಯಲ್ಲ ಅಂತೇಳಿ ಅವರು ಕೂಡ ಬಂದ್ರು. ಯಾರೋ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿನೇ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಅವ್ರದ್ದು ಕೀಪ್ಯಾಡ್ ಮೊಬೈಲ್ ಇದೆ, ಅದರಲ್ಲಿ ಯಾವ್ಯಾವ ನಂಬರ್ ಡಯಲ್ ಆಗಿತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಯಾರ್ಯಾರ ಹತ್ರ ಮಾತಾಡಿದ್ರು ನಮ್ಮ ತಂದೆ, ಅವ್ರಿಗೆಲ್ಲ ಅವರೇ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರ ಮೊಬೈಲಿಂದಾನೇ ಫೋನ್ ಮಾಡಿ. ಕೀಪ್ಯಾಡ್ ಆಗಿದ್ರಿಂದ ಈಸಿ ಆಯ್ತು. ಇನ್ ಕೇಸ್ ಟಚ್ ಸ್ಕ್ರೀನ್ ಆಗಿದ್ರೆ ಲಾಕ್ ಗೀಕ್ ಇರ್ತಾ ಇತ್ತು, ಓಪನ್ ಮಾಡಕ್ ಗೊತ್ತಾಗ್ತಿದ್ದಿಲ್ಲ. ನಮಗೂ ಕೂಡ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ ಈ ತರ ಆಗಿದೆ ಅಂತ. ಅವನೇ ಫೋನ್ ಮಾಡಿ ಏನ್ ಮಾಡಿದ್ದಾರೆ, ಈ ನಂಬರು ಯಾರ್ದು ಅಂತ ಅವರೇ ಕೇಳಿ, ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ, ನನ್ನ ಕಾರ್ ಕೆಳಗಡೆ ಬಂದು ಬಿದ್ಬಿಟ್ರು, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ಅವರೇ ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು 15 ಜನದ ಹತ್ರ ಮಾತಾಡಿದ್ರಂತೆ ಬೆಳಿಗ್ಗೆಯಿಂದ 3 ಗಂಟೆವರೆಗೂ. ಆ ಎಲ್ಲ ಡಯಲ್ ಮಾಡಿರೋ ನಂಬರ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದಾರೆ. ನಾವು ರಾತ್ರಿ ಮನೆಗೆ ಬರುವಾಗ 1:30 ಗಂಟೆ. ಅಲ್ಲಿ ಯಾರನ್ನೂ ಇರಕ್ಕೆ ಬಿಡ್ತಾ ಇಲ್ಲ. ಯಲಹಂಕದಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಗೌರಿಬಿದನೂರಿಗೆ ಅದು ಹತ್ರ ಅಂತ ಹೇಳ್ಬಿಟ್ಟು ನಿಮ್ಹಾನ್ಸಿಗೆ ಕರ್ಕೊಂಡು ಹೋಗಿ ಅಂದ್ರಂತೆ ಗೌರಿಬಿದನೂರ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವರು. ಬಟ್ ನಿಮ್ಹಾನ್ಸಿಗೆ ಬರಕ್ಕೆ ನೆನ್ನೆ ಅಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಅವರು ಬಾಟಲ್ ಗ್ಲುಕೋಸ್ ಹಾಕಿ ಕಳ್ಸಿದ್ದಾರೆ. ಅದು ಯಲಹಂಕಕ್ಕೆ ಬರೋಷ್ಟೊತ್ತಿಗೆ ಖಾಲಿ ಆಗೋಯ್ತಂತೆ. ಮತ್ತೆ ಆ ಟ್ರಾಫಿಕ್ ಅಲ್ಲಿ ನಿಮ್ಹಾನ್ಸಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ, ಬ್ರೀತ್ ಕಮ್ಮಿ ಆಗಿದೆ, ಉಸಿರಾಟ ಲೆವೆಲ್ ಕಮ್ಮಿ ಆಗಿದ್ದಕ್ಕೆ ಅಲ್ಲೇ ಯಾವುದೋ ಒಂದು ಸಿಕ್ಕಿರೋ ಹಾಸ್ಪಿಟ್ಲಿಗೆ ಆಂಬ್ಯುಲೆನ್ಸ್ ಅವರು ಅಡ್ಮಿಟ್ ಮಾಡ್ಬಿಟ್ಟು ಹೋಗಿದ್ದಾರೆ. ನಾವು ಹೋಗೋಷ್ಟೊತ್ತಿಗೆ ಅಡ್ಮಿಟ್ ಮಾಡ್ಬಿಟ್ಟು ಹೊರಟೋಗಿದ್ರು. ಆಮೇಲೆ ವಿಷಯ ನಮಗ್ ಗೊತ್ತಾಯ್ತು. ನಾವು ಹೋಗೋವಾಗ ಲೇಟ್ ಆಗೋಯ್ತು. ಬಟ್ ಅಲ್ಲಿ ಯಾರನ್ನೂ ಉಳ್ಕೊಳಕ್ ಬಿಡದೇ ಇರೋ ಕಾರಣ ನಾವು ವಾಪಸ್ ಬಂದ್ವಿ. ರಾತ್ರಿ 1 ಗಂಟೆ ಆಯ್ತು ಮನೆಗೆ ಬರೋವಾಗ. ಈ ಲಿಂಕನ್ನ ನಾನು ಹಾಸ್ಪಿಟಲ್ ಅಲ್ಲಿ ಕೂತ್ಕೊಂಡು ಹಾಕಿದ್ದು, ಹಾಗಾಗಿ ಲೇಟ್ ಆಯ್ತು. ಓಕೆನಾ? ಅಲ್ಲ ನೋಡಿ ಮೇಡಮ್, ಪರಿಸ್ಥಿತಿ ಇಷ್ಟು ಇದ್ದಿದ್ದು. ಆರಾಮಾಗಿದೆಯಲ್ಲ ಮೇಡಮ್. ಆ ಅಲ್ಲ ಅಲ್ಲ ಫಾದರ್ ಹುಷಾರಿಲ್ಲ, ನೀವು ಇಷ್ಟು ಆರಾಮಾಗಿ ಇದಿರಲ್ಲ ಮೇಡಮ್, ಏನು ಟೆನ್ಷನ್ ಮಾಡ್ಕೊಂಡಿದೆ? ಇದೇ ಸರ್ ಜೀವನ ಕಲ್ಸಿರೋ ಪಾಠ. ಈಗ ಗ್ರೇಟ್. ಹೋಗ್ಬೇಕು ನಾನು, ಮತ್ ಬೇರೆ ಇವತ್ತು ಕ್ಲಾಸ್ ಬೇರೆ ಮಾಡಿದೀರಾ? ಮಾಡ್ಲೇಬೇಕು, ಡ್ಯೂಟಿ ಇವತ್ತು ಅದು, ಬೇಡ, ಕ್ಯಾನ್ಸಲ್ ಮಾಡ್ಬೇಕಿತ್ತು. ಡ್ಯೂಟಿ. ನಮ್ಗೆ ನಾನು 3 ವರ್ಷದಿಂದ ಕಮೆಂಡೋ ಅಂತೇಳಿ ಒಂದು ಕ್ಲಾಸನ್ನ ಪ್ರತಿ ದಿವಸ, ಅದು 3 ತಿಂಗಳಿಗೆ 10,000 ರೂಪಾಯಿ ಪೇ ಮಾಡಿ ನಾನು ಕ್ಲಾಸನ್ನ ಅಟೆಂಡ್ ಆಗ್ತಾ ಇದ್ದಿದ್ದು. 3 ತಿಂಗಳಿಗೆ ಎಷ್ಟು? 10,000 ರೂಪಾಯಿ. ಆಮೇಲೆ ನೆಕ್ಸ್ಟ್ 3 ತಿಂಗಳು ತಗೋತೀನಿ ಅಂದ್ರೆ, ಒಂದ್ಸರಿ ತಗೊಂಡಿರೋದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ 3 ತಿಂಗಳು ನಾನು ಆ ಕ್ಲಾಸಲ್ಲಿ ಇರಬೇಕು ಅಂದ್ರೆ 2,000 ರೂಪಾಯಿನ ಕಟ್ಟಬೇಕು. ಅಂತ ಕ್ಲಾಸನ್ನ ನಾನು 3 ವರ್ಷದಿಂದ ತಗೋತಾ ಇದ್ದೀನಿ. ಅಲ್ಲಿ ನಮ್ಗೇನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ಅಲ್ಲಿ ಕೂಡ ಬೇರೆ ಅವ್ರವ್ರ ಅನುಭವಗಳನ್ನ ಹಂಚ್ಕೊಂಡಿರೋರು ಆ ಕಮೆಂಡೋ ಸೆಕ್ಷನ್ ಅಂತ ಏನ್ ಬರುತ್ತೆ ಅದನ್ನ ಅಟೆಂಡ್ ಮಾಡಿದಿಂದ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ, ಅದರಲ್ಲಿ ಒಂದಿಬ್ರು ಅವ್ರ ಅನಿಸಿಕೆಯನ್ನು ಹಂಚ್ಕೊಂಡಿತ್ತು. ಅದೇ 4 ವರ್ಷದ ಹಿಂದಿನ ಕವಿತೆ ಆಗಿದ್ರೆ ನಾನು ಹಿಂಗೆ ಆರಾಮಾಗಿ ಕುತ್ಕೊಂಡು ಮಾತಾಡ್ತಾನೆ ಇರ್ಲಿಲ್ಲ. ಹತ್ತು ನನ್ ತಲೆನೇ ಭಾರ ಆಗೋಗಿರೋದು. ಅಷ್ಟು ಮಟ್ಟಿಗೆ ನಾನು ವಿಷಯನ ತಗೋತಾ ಇದ್ದೆ. ಬಟ್ ಈಗ ಚಿಂತೆ ಇಲ್ಲ. ಈಗ ನಮ್ಮ ತಂದೆಗೆ ಏನ್ ಬೇಕು, ಆ ಹಣಕಾಸಿನ ವ್ಯವಸ್ಥೆ ಮಾಡಬೇಕು, ಹಾಸ್ಪಿಟ್ಲಿಗೆ ಕಟ್ಟಕ್ಕೆ ನಮ್ಮ ಅಣ್ಣ ಮಾಡ್ತಾರೆ. ಅದ್ರ ಜೊತೆಲಿ ನನ್ನ ಕೈಲಾದಷ್ಟು ನಾನೇನಾಗುತ್ತೆ ಅದನ್ನ ಮಾಡಬೇಕು. ಪ್ಲಸ್ ಈಗ ಹೋಗಿ ಅವ್ರಿಗೆ ಏನೇನು ಬೇಕು ಸವಲತ್ತುಗಳು ಅದನ್ನ ಕೊಡ್ಬೇಕು. ಅವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಬರಕ್ಕೆ ಏನೇನ್ ಬೇಕು ಅದನ್ನ ಮಾಡ್ಬೇಕು. ನೀವು ಟೆನ್ಷನ್ ತಗೊಂಡ್ರೆ ಅದ್ಯಾವುದು ತಲೆ ಓಡಲ್ಲ. ಕೂಲಾಗಿ ಮಾಡಿದ್ರೆ ಎಲ್ಲ ಕೆಲಸಗಳು ಆಗ್ತವೆ. ಒಳ್ಳೆ ರೀತಿಲಿ ಮನೆಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ಇಷ್ಟು ರಾತ್ರಿ ನಡೀತು. ಮನೆಗೆ ಬರೋವಾಗ 1:30, ಮಲಗಿದಾಗ 1:45, ಬೆಳಿಗ್ಗೆ ಎದ್ದಾಗ 4:30. ಇವತ್ತು ನನ್ನ ರೂಟೀನ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೋಡಿ, ಅದು ಮತ್ತೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ದವರು ಅವೆಲ್ಲ ಹಿಂದಿಯವರೇ ಇದ್ದಿದ್ದು. ಅವರು ಕೂಡ ಹೇಳ್ತಾ ಇದ್ರು, ಫಸ್ಟ್ ನಾನು ತುಂಬಾ ವೀಕ್ ಆಗಿದ್ದೆ, ಆಮೇಲೆ ನಮ್ಮ ತಾಯಿ ತೀರೋಗಿದ್ದಾರೆ ಅಂತ ಗೊತ್ತಿದ್ರು ಕೂಡ ನಾನೇನ್ ಮಾಡಿದೆ, ಅಳ್ಳಿಲ್ಲ. ಅವರು ಮರುಜನ್ಮ ಬಾಡಿನ ಹಾಸ್ಪಿಟ್ಲಿಂದ ತಗೊಂಡ್ಬರ್ತಾ ಇದ್ರೆ ಇಲ್ಲಿ ಆ ಲೇಡಿ ಕಮೆಂಟ್ ಸೆಷನ್ ಅನ್ನು ಅಟೆಂಡ್ ಮಾಡಿದ್ದಾರೆ. ಅವ್ರ ಅನಿಸಿಕೆನ ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ಅವರು ಸತ್ತೋಗಿದ್ದಾರೆ ಅಂತ, ಬಟ್ ಬಾಡಿ ಬರಕ್ ಇನ್ನು
2 ಗಂಟೆಗಳ ಕಾಲ ಇದೆ. ಅದ್ರ ಮಧ್ಯೆ 1 ಗಂಟೆ ಟೈಮ್ ಇದೆ. ನಾನು ಕಮೆಂಡೋವನ್ನ ಮಿಸ್ ಮಾಡಬಾರ್ದು ಅಂತ ಅಟೆಂಡ್ ಮಾಡಿದ್ದೀನಿ. ಈಗ ಕಮೆಂಡೋ ಮುಗ್ದು ಅರ್ಧ ಗಂಟೆಲಿ ನಮ್ಮ ತಾಯಿಯ ಶರೀರ ಬರ್ತಾ ಇದೆ. ನಾವು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅಂತ ಸಮಯದಲ್ಲೂ ಅವ್ರು ಅಟೆಂಡ್ ಮಾಡಿದ್ದಾರೆ ನೋಡಿ. ಮಹಾರಾಷ್ಟ್ರದ ಒಂದು ಲೇಡಿ ಅಟೆಂಡ್ ಮಾಡಿ ಸತ್ತಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೇಕಷ್ಟೇನೆ ನಾನು. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ, ವಾಪಸ್ ಅವ್ರು ಬರೋದಿಲ್ಲ. ಪ್ರಾಕ್ಟಿಕಲ್ ಪರಿಸ್ಥಿತಿ ಈಗ ನಮ್ಮ ಈಗಿನ ಪರಿಸ್ಥಿತಿ ಏನಿದೆ, ಪ್ರಾಕ್ಟಿಕಲ್ ಅಂದ್ರೆ ಏನಂತಾರೆ ಈ ಕನ್ನಡದಲ್ಲಿ? ಪ್ರಾಕ್ಟಿಕಲ್ ಪ್ರಾಯೋಗಿಕ. ಆ ಇರುತ್ತೆ, ಪ್ರಾಯೋಗಿಕ. ತಲೆಯಲ್ಲಿ ಬರಲ್ಲ, ಅದು ಇಮಿಡಿಯೇಟ್ ಹೇಳಕ್ ಬರಲ್ಲ. ಪ್ರಾಯೋಗಿಕ ನಮ್ಗೆ. ಪ್ರಾಕ್ಟಿಕಲ್ ಆಗಿ ಬದುಕಬೇಕು, ಏನೋ ಒಂದು ವರ್ಡ್, ಅದಕ್ಕೆ ಆದಂತ ಪರ್ಟಿಕ್ಯುಲರ್ ವರ್ಡ್ ಇದೆ, ಹೇಳಕ್ ಬರ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್, ಅವ್ರವರ ಕರ್ಮಾನುಸಾರ ಅದೇನೇನು ನೋವುಗಳಾಗ್ಬೇಕು, ಕಷ್ಟಗಳು ಪಡ್ಬೇಕು, ಅದು ಪಟ್ಟೆ ಪಡ್ಬೇಕು. ಅಂತ ಟೈಮಲ್ಲೂ ಮನಸ್ಸನ್ನ ಧೃತಿಗೆಡದೆ ಆರಾಮಾಗಿ ಇಟ್ಕೊಳ್ಳೋದೆ ಜೀವನ. ರಿಯಾಲಿಟಿ ಮೇಡಮ್, ರಿಯಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಮ್ಯಾಚ್ ಆಗತ್ತೆ. ಅದು ಬಿಟ್ಟು ಇನ್ನೊಂದೇನೋ ಇದೆ, ಯಾಕೋ ಸದ್ಯಕ್ಕೆ ಯಾಕೋ ಓಡ್ತಾ ಇಲ್ಲ, ತಲೆಯಲ್ಲಿ ಬರ್ತಾ ಇಲ್ಲ ಶಬ್ದ. ಸೊ ಹಾಗಾಗಿ ಈಗ ನೋಡಿ ಇಷ್ಟ ಆಗಿದೆ. ಓಕೆ, ಹೇಳೋದ್ರಿಂದ ನಿಮ್ಗೆ ಕೂಡ ಗೊತ್ತಾಗ್ಬೇಕು, ಇಂಥ ಪರಿಸ್ಥಿತಿಲೂ ಇವರು ಇಷ್ಟು ಆರಾಮಾಗಿದ್ದಾರೆ ಅಂದ್ರೆ ಇದನ್ನ ನೀವು ಕಲ್ತ್ಕೋಬೇಕು. ನೋಡಿ, ಬರುವಂತ ನೋವನ್ನ, ಕಷ್ಟವನ್ನ ಯಾರು ತಡೆದು ನಿಲ್ಸಕ್ಕಾಗಲ್ಲ, ನಾವ್ಯಾರು ದೇವ್ರಲ್ಲ. ಬಟ್ ಬಂದಿರೋದನ್ನ ಈಸಿಯಾಗಿ ನಾವು ಫೇಸ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕು. ಈಗ ನಾನು ಪ್ಯಾನಿಕ್ ಆಗಿ ಟೆನ್ಷನ್ ಆಗಿ ಕೂತ್ಕೊಂಡ್ರೆ ನಮ್ಮ ಮನೆಯವರೆಲ್ಲ ಟೆನ್ಷನ್ ಆಗ್ತಾರೆ. ನಾನು ಎಲ್ರನ್ನೂ ಸಮಾಧಾನ ಮಾಡ್ಬೇಕು. ನಾನ್ ಸ್ವಲ್ಪ ಆರಾಮಾಗಿದ್ದೀನಿ ಅಂದ್ರೆ, ಓ ಇವಳು ಆರಾಮಾಗಿದ್ದಾಳೆ ಅಂದ್ಬಿಟ್ಟು ಮನೆಯವರು ಕೂಡ ಅದೇ ತರ ಇರ್ತಾರೆ. ಸ್ಪೆಷಲಿ ಹೆಣ್ಮಕ್ಳು. ನಾವು ಹೆಣ್ಮಕ್ಳು ಏನಪ್ಪಾ ಅಂದ್ರೆ ಮನೆಯ ಒಂದು ಕನ್ನಡಿ ಇದ್ದಂಗೆ. ನಾವ್ ಹೇಗಿರ್ತೀವೋ ಮನೆ ಆಗಿರುತ್ತೆ. ನಾವ್ ಯಾವಾಗ್ಲೂ ಕಿರ್ಚಾಡ್ಕೊಂಡು, ಕೂಗಾಡ್ಕೊಂಡು, ಬೈದಾಡ್ಕೊಂಡು, ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಮಲ್ಲಿ ನಮ್ಮ ಮನೆ ಪರಿಸ್ಥಿತಿನೇ ಬದಲಾವಣೆ ಆಗುತ್ತೆ. ಎಲ್ಲವನ್ನು ನಾವು ಸಮಾಯಿಸ್ತೀವಿ, ಏನು ಫೇಸ್ ಮಾಡ್ತೀವಿ, ಎಲ್ಲರನ್ನು ನಾವು ಸಂತೈಸ್ತೀವಿ ಅನ್ನೋ ಮನೋಭಾವನೆ ನಮ್ಮಲ್ಲಿ ಬಂದು ನಾವು ಕೂಲ್ ಆಗಿದ್ರೆ ನಮ್ಮ ಮಕ್ಳು ಏನ್ ಮಾಡ್ತಾರೆ, ಓ ನಮ್ಮಮ್ಮನೇ ಇಷ್ಟು ಆರಾಮಾಗಿದ್ದಾರೆ, ನಾನು ಇಂಥ ಪರಿಸ್ಥಿತಿಯಲ್ಲಿ ಧೃತಿಗೆಡಬಾರ್ದು, ಒಳ್ಳೆ ನಿರ್ಧಾರಗಳನ್ನ ತಗೋಬೇಕು, ಅದಕ್ಕೆ ಬೇಕಾದಂತ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಅದೇ ರೋಟೀನ್ ಅನ್ನ ಅವರು ಸ್ಟಾರ್ಟ್ ಮಾಡ್ತಾರೆ, ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ. ಹೌದಾ ಅಲ್ವಾ? ಭಯ ಹುಟ್ಸೋದು ಯಾರು ಮಕ್ಕಳಲ್ಲಿ? ನಾವೇ ಅಲ್ವಾ? ನಿನ್ಗಾಗುತ್ತೆ ಮಗು, ಮಾಡುವಂತ ಧೈರ್ಯ ಕೊಡೋದು ಯಾರು? ನಾವೇ. ಹಾಗಾದ್ರೆ ಭಯ ಹುಟ್ಟಿಸ್ತೀರಾ, ಜೀವನದಲ್ಲಿ ಧೈರ್ಯ ಹುಟ್ಟಿಸ್ತೀರಾ? ಏನ್ ಹಿಂಗಾಗಲ್ಲ, ಸೈಕಲ್ ತುಳಿಬಿಡ, ಬಿದ್ದೋಗ್ಬಿಡ್ತೀಯ, ಗಾಯ ಆಗ್ಬಿಡುತ್ತೆ ಅಂದ್ರೆ ಆ ಮಗು ಹೋಗಿ 2 ನಿಮಿಷದಲ್ಲಿ ಬಿದ್ದು ಗಾಯ ಮಾಡ್ಕೊಂಡ್ ಬರುತ್ತೆ. ಅಯ್ಯೋ, ಏನ್ ಫ್ಲೈಟೇ ಓಡಿಸ್ತಾರೆ, ವಿಮಾನನೇ ಓಡಿಸ್ತಾರೆ, ಸೈಕಲ್ ಒಂದು ವಿಷಯನ ತಗೋ ಓಡಿಸು ಅಂತ ಹೇಳಿ ಅರ್ಧ ಗಂಟೆಲಿ ಸೈಕಲ್ ಕಲ್ತ್ಕೊಂಡ್ ಬರುತ್ತೆ. ಹೌದಾ ಅಲ್ವಾ? ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಅದು ಮುಟ್ಬೇಡ, ಇದ್ ಮುಟ್ಬೇಡ, ಅಲ್ಲೋಗ್ಬಾರ್ದು, ಇಲ್ಲೋಗ್ಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಿ ಮಕ್ಳು ಮನಸ್ಸಲ್ಲಿ ಎಲ್ಲ ವಿಷಯದಲ್ಲೂ ಒಂದು ಭಯನ, ಒಂದು ಆತಂಕವನ್ನ ಹುಟ್ಸೋದು ಯಾರು? ನಾವೇ, ಪೇರೆಂಟ್ಸ್. ಅದ್ರಲ್ಲೂ ಸ್ಪೆಷಲಿ ಮಮ್ಮೀಸ್, ಗ್ರೇಟ್ ಮಮ್ಮೀಸ್, ಮದರ್ ಇಂಡಿಯಾ. ನಾವೇನ್ ಮಾಡ್ತೀವಿ, ಎಲ್ಲದಕ್ಕೂ ರಿಸ್ಟ್ರಿಕ್ಷನ್, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಆ ಥರ ಮಾಡಬೇಡಿ. ಎಲ್ಲ ಕಡೆ ಕಳಿಸಿದ್ರು ನೀನಾಗಿ ವಾಪಸ್ ಬರಬೇಕು. ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಅಲ್ಲಿರುವಂತ ಪಾಠವನ್ನ ಕಲಿತು, ನಿನಗೆ ಅದು ಅಳವಡಿಸ್ಕೊಳ್ಳೋ ಅಂತ ವಿಷಯ ಆದ್ರೆ ಜೀವನದಲ್ಲಿ ಅಳವಡಿಸ್ಕೊ, ಬೇಡ ಅಂದ್ರೆ ಅದನ್ನ ಬಿಟ್ಟು ಮುಂದೆ ಬದುಕೋದನ್ನ ಕಲಿಬೇಕು ನೀನು ಅಂತೇಳಿ ಮೆಂಟಲಿ ರೆಡಿ ಮಾಡಿ ಫ್ರೀಡಮ್ ಕೊಟ್ಟು ಬಿಡಿ. ನಿಮ್ಮ ಮಗು ಎಲ್ಲೋದ್ರೂ ಅದು ಅದಾಗೆ ವಾಪಸ್ ಬರುತ್ತೆ, ಅಲ್ವಾ? ಓಕೆ, ಈಗ ಇವತ್ತು ಮಾತೇ ಜಾಸ್ತಿ ಆಗೋಯ್ತು. ತುಂಬಾ ಜನಕ್ಕೆ ಅನಿಸ್ತಾ ಇರ್ಬೋದು, ಮೇಡಮ್ ಇವತ್ತೇನು ಮೆಡಿಟೇಷನ್ ಮಾಡಿಸ್ತಿಲ್ಲ, ಸ್ವಲ್ಪ ಕೂಲ್ ಆಗ್ತಾ ಇತ್ತು ಮೈಂಡು ಅಂತ. ಸೊ ಒಂದೊಂದ್ ದಿವಸ ಸಂಡೇನೂ ಬರುತ್ತೆ, ಪ್ರತಿ ದಿವಸ ಮಂಡೇ ಆಗೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಸಿಂಪಲ್ ಇದನ್ನ ಹೇಳ್ಕೊಡ್ತೀನಿ. ಇದು ಸಖತ್ ಪವರ್ಫುಲ್ ಪ್ರಾಣಾಯಾಮ. ನಾಡಿ ಶೋಧನ ಎಲ್ರಿಗೂ ಗೊತ್ತಿದೆ ಅಲ್ವಾ? ಆಲ್ಮೋಸ್ಟ್ ಸ್ವರ ವಿಜ್ಞಾನ ಕ್ಲಾಸ್ ಮಾಡಿರೋರಿಗೆ ನಾಡಿ ಶೋಧನ ದಯವಿಟ್ಟು ಪ್ರತಿ ದಿವಸ 1 ಟೈಮ್ ಆದ್ರೂ ಮಾಡಿ, ಬೆಳಿಗ್ಗೆ ಅಥವಾ ಸಂಜೆ ನಾಡಿ ಶೋಧನವನ್ನ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಿದ್ದೀನಲ್ಲ, ಉಜ್ಜಯಿ ಪ್ರಾಣಾಯಾಮ, ಅದೊಂದು ಮಾಡಿ. ಆಮೇಲಿಂದ
ಈ ಕಡೆಯಿಂದ ತಗೊಂಡು ಎಲ್ಲೂ ಸ್ಟಾಪ್ ಮಾಡದೆ ನಿಲ್ಲಿಸದೆ ಈ ಕಡೆಯಿಂದ ಬಿಡೋದು, ಲಾಸ್ಟ್ ಅಲ್ಲಿ ಎಡಗಡೆ ಎಂಡ್ ಮಾಡೋದು ನಾಡಿ ಶೋಧನ ಅಂತಲ್ವಾ, ಅದನ್ನ ಮಾಡಿ. ಪ್ರತಿ ದಿವಸ ಮಾಡಿ. ನಿಮ್ಗೆ ಚೇಂಜಸ್ ಆಗ್ಬೇಕು ಅಂದ್ರೆ ಮಾಡ್ಲೇಬೇಕು. ಅದೊಂದಾಯ್ತು. ಭ್ರಮರಿ ಪ್ರಾಣಾಯಾಮ ಯಾರು ಕೇಳಿದ್ದೀರಾ? ಭ್ರಾಮರಿ ಮಾಡ್ಬೇಕು ಅಂತಾರೆ. ಯಾರು ಈ ಹೆಸರು ಕೇಳಿದ್ದೀರಾ? ಹೌದು, ಭ್ರಾಮರಿ. ಕೇಳಿದ್ದೇನೆ. ಹಾ, ಹೌದು, ಹೇಗೆ ಮಾಡೋದು ಅಂತ ಗೊತ್ತಾ? ಅದು ಇದರಿಂದ ನಿಮಗೆ ಏನೇನು ಅದು ಲಾಭ ಅಂತ ಗೊತ್ತಾ? ಸೌಂಡ್ ಮಾಡುದಲ್ಲ ಮೇಡಮ್. ಸೌಂಡ್ ಮಾಡ್ಬೇಕು. ಭ್ರಾಮರಿ ಅಂದ್ರೆ ಅದು ಒಂಥರ ಹುಳ, ಅದು ಅದು ಯಾವಾಗ್ಲೂ ಅದು ಹೋಗ್ತಾ ಇದೆ ಅಂದ್ರೆ ಅಲ್ಲೆಲ್ಲ ಸೌಂಡೇ ಅದು. ಅದು ನಾವು ಮಾಡೋದ್ರಿಂದ ತುಂಬಿ ನಮ್ಗೆ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾ ನಿಮ್ಗೆ? ಇಲ್ಲ. ಇಲ್ಲ ಅಲ್ವಾ? ಅಲ್ಲ, ಬ್ರೈನಿಗೆ ಒಳ್ಳೇದಂತ. ಹಾ, ಭ್ರಮರಿ ಮಾಡೋದ್ರಿಂದ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಮೈಂಡ್ ಕೆಪಾಸಿಟಿ ಏನಿದೆ, ಈಗ ನೀವು ಒಂದು 10% ಏನನ್ನು ಕ್ಯಾಪ್ಚರ್ ಮಾಡ್ತೀರಾ, ಗ್ರಾಫ್ ಮಾಡ್ತೀರಾ ಅನ್ನೋ ಶಕ್ತಿ ನಿಮ್ಗಿದೆ. ಮತ್ತೆ ಭ್ರಾಮರಿ ಮಾಡೋದ್ರಿಂದ 10x ಇನ್ನೂ 10% ಜಾಸ್ತಿ ಆಗುತ್ತೆ. 10 ಅಥವಾ 100% ಆದ್ರೂ ಆಗ್ಬೋದು. ಇದನ್ನ ನೀವು ದಿನಕ್ಕೆ 3 ಸರಿ, ಬೆಳಗಿನ ಜಾವ ಆಗ್ಲಿ, ಸಂಜೆ ಆಗ್ಲಿ, ಗೋಧೂಳಿ ಟೈಮಲ್ಲಿ ಆಗ್ಲಿ, ದಿನಕ್ಕೆ 3 ಟೈಮ್ ಅಥವಾ 5 ಟೈಮ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ನ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಬ್ರೈನ್ ಅಲ್ಲಿ ಇರುವಂತ ಸಮಸ್ಯೆಗಳು, ಟ್ಯೂಮರ್ ಏನಾದ್ರೂ ಬಂದ್ರೆ, ಟ್ಯೂಮರ್ ಆಲ್ರೆಡಿ ಇದ್ದು ಆಪರೇಷನ್ ಆಗಿರೋ ಅಂಥವ್ರು ಮಾಡಬಾರ್ದು. ಸ್ವಲ್ಪ ನಾನು ಹೆಲ್ದಿ ಆಗಿದ್ದೀನಿ ಅಂದ್ರೆ ಅಂಥವ್ರು ಅದೆಲ್ಲ ಸರಿ ಹೋಗುತ್ತೆ. ಹಿಂಭಾಗದ ಮೆದುಳು, ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ಜಾಗೃತಗೊಳ್ಳುತ್ತೆ. ನಿಮ್ಗೆ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಕ್ರಿಯೇಟಿವಿಟಿ ಮೈಂಡ್ ಅಂತಿರಲ್ಲ, ಅದು ನಿಮ್ಗೆ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಒಂದು ಕಸದಿಂದನೇ ರಸ ಮಾಡ್ತಾರೆ ಅಂತಾರೆ ಕೆಲವ್ರು ಅಲ್ವಾ, ಏನ್ ನೋಡಿದ್ರು ವೇಸ್ಟ್ ಆಗಲ್ಲ, ಅದರಿಂದ ಇನ್ನೊಂದೇನೋ ಮಾಡ್ತಾರೆ. ಆ ಥರ ಕ್ರಿಯೇಟಿವಿಟಿ ಮೈಂಡು. ಈಗ ನಾನು ಮಾಮೂಲಿ ಏನೋ ಒಂದು ಬಟ್ಟೆ ಹೊಲಿತಿರ್ತೀನಿ, ನಾನು ಹೆಂಗ್ ಕಲ್ತ್ಕೊಂಡು ಬ್ಲೌಸ್ ಹಂಗೆ ಹೊಲಿತಿರ್ತೀನಿ, ಬಟ್ ಅದನ್ನ ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಡಿಸೈನ್ ಆಗಿ ಮಾಡೋದು ಹೇಗೆ, ಕಮ್ಮಿ ಸಮಯದಲ್ಲಿ ಇನ್ನೂ ಚೆನ್ನಾಗಿ ಮಾಡೋದು ಹೇಗೆ, ದಿ ಬೆಸ್ಟ್ ಕೊಡೋದು ಹೇಗೆ ಅನ್ನೋದು ಈ ಭ್ರಾಮರಿ ಮಾಡೋದ್ರಿಂದ ನಿಮ್ಗೆ ಐಡಿಯಾಗಳು ಜಾಸ್ತಿ ಬರುತ್ತೆ. ನಿದ್ದೆ ಚೆನ್ನಾಗಿ ಬರುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಉಸಿರಾಟ ಚೆನ್ನಾಗಾಗುತ್ತೆ. ನೀವು 10x ಲಾಭವನ್ನ ತಗೋತೀರಾ. ಈಗ ಅಟ್ ಪ್ರೆಸೆಂಟ್ ನೀವು ಎಷ್ಟು ಆಕ್ಟಿವ್ ಆಗಿದ್ದೀರಾ, ಇದಕ್ಕಿಂತ 10 ಪಟ್ಟು ಆಕ್ಟಿವ್ ಆಗ್ತೀರಾ ಭ್ರಾಮರಿ ಮಾಡೋದ್ರಿಂದ. ಅಂತ ಒಂದು ಭ್ರಾಮರಿಯ ಪರಿಚಯ ಇವತ್ತು ಮಾಡ್ಕೊಳ್ಳೋಣ. ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಭ್ರಾಮರಿಯನ್ನ ಮಾಡೋಣ ಇವತ್ತು. ಅದಕ್ಕೆ ಕೇವಲ 5ರಿಂದ 10 ನಿಮಿಷ ಸಾಕಾಗುತ್ತೆ. ಭ್ರಾಮರಿ ಮುಗಿದ ತಕ್ಷಣ ನೀರನ್ನ ಕುಡಿಯೋಣ. ಮಾಮೂಲಿ ಯಥಾ ಪ್ರಕಾರ ಮಯೂರ್ಮ ತಥಾಸ್ತು. ಓಕೆನಾ? ಸೊ ಭ್ರಮರಿ ಮಾಡಕ್ಕೆ ನೋಡಿ, ನನ್ನ ಕೈ ಕಾಣಿಸ್ತಾ ಇದೆಯಾ? ನಿಮ್ಮ 5 ಬೆರಳನ್ನ ನೀವು ಉಪಯೋಗಿಸ್ಕೋಬೇಕು. ನಿಮ್ಮ ಹೆಬ್ಬೆರಳೇನಿದೆ ಅದನ್ನ ಕಿವಿ ಹತ್ರ ಇಲ್ಲೊಂದು ಚಿಕ್ಕದು ಒಂದು ಪಾರ್ಟ್ ಇದೆ ಅಲ್ವಾ, ಇದನ್ನ ನೀವು ಹಿಂಗ್ ಪ್ರೆಸ್ ಮಾಡಿದ್ರು ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಹೆಬ್ಬೆರಳನ್ನ ಕಿವಿ ಒಳಗಡೆ ಇಡಿ. ಕಿವಿ ಬಂದ್ ಆಗ್ಬೇಕು ಇದಕ್ಕೆ. ಕಿವಿ ಬಂದ್ ಮಾಡ್ಕೊಂಡು ಇನ್ನ ಮಿಕ್ಕಿದ 4 ಬೆರಳನ್ನ ನೋಡಿ, ತೋರ್ ಬೆರಳು ಫಸ್ಟ್ ಬೆರಳನ್ನ ಉಬ್ಬಿನ ಮೇಲಿಡಿ ಹೀಗೆ. ಸೊ 2ನೇ ಬೆರಳನ್ನ ಕಣ್ಣು ರೆಪ್ಪೆ ಮುಚ್ಚುತ್ತೀವಲ್ಲ, ಇಲ್ಲಿ ಕಾಡಿಗೆ ಹಚ್ಕೋತೀವಲ್ಲ ಆ ಜಾಗದಲ್ಲಿ ಇಡಿ. 3ನೇ ಬೆರಳನ್ನ ಮೂಗತ್ರ ಇಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ ನಾನು ಮಾಡಿರೋದು? ಕಾಣಿಸ್ತಾ ಇದೆ. ಈ ತರ ನಿಮ್ಮ ಮುಖದ ಮೇಲೆ ಇಟ್ಕೊಳ್ಳಿ. ಕಿವಿಯನ್ನ ಬಂದ್ ಆಗ್ಬೇಕು, ಕಣ್ಣು ಬಂದ್ ಆಗ್ಬೇಕು, ಇಂದ್ರಿಯಗಳೆಲ್ಲ ಬಂದ್ ಆಗ್ಬೇಕು. ಬಂದಂದ್ರೆ ಫುಲ್ ಟೋಟಲಿ ಟೈಟ್ ಬಂದ್ ಮಾಡಬೇಡಿ. ಉಸಿರು ಬಿಡಕ್ಕೆ ನಿಮ್ಗೆ ಸ್ವಲ್ಪ ಇದು ಬೇಕು, ಮೂಗಿಂದ ಉಸಿರನ್ನ ತಗೋಬೇಕು. ಸರಿ, ಸ್ಟಾರ್ಟ್ ಮಾಡೋಣ. ಎಲ್ಲರೂ ಈ ತರ ಇಟ್ಕೊಂಡು ರೆಡಿಯಾಗಿ ಕಿವಿನ ಬಂದ್ ಮಾಡ್ಕೊಳ್ಳಿ. ಉಸಿರನ್ನ ತಗೊಳ್ಳಿ ಆರಾಮಾಗಿ. ಎಷ್ಟು ಡೀಪ್ ಆಗುತ್ತೆ ಅಷ್ಟು ಡೀಪ್ ದೊಡ್ಡ ಉಸಿರನ್ನ ತಗೊಳ್ಳಿ. ಉಸಿರು ತಗೊಂಡ್ಮೇಲೆ ಅದು ನಿಮ್ ಗಂಟ್ಲಲ್ಲಿ ವೈಬ್ರೇಟ್ ಆಗ್ಬೇಕು. ಆ ಸೌಂಡು ಗಂಟ್ಲಲ್ಲಿ ವೈಬ್ರೇಟ್ ಆಗ್ಬೇಕು. ಅಂತ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಉಸಿರನ್ನ ಬಿಡ್ತಾ ಸೌಂಡ್ ಮಾಡ್ಬೇಕು. ಓಕೆನಾ? ಆರ್ ಯು ರೆಡಿ?
ಐದು ಸಾರಿ ಮಾಡಿ, 5 ಸಾರಿ ಮಾಡಿ. ಉಸಿರನ್ನ ತಗೊಳ್ಳಿ. ಕಿವಿ ಟೈಟ್ ಬಂದಿರ್ಲಿ, ಕಿವಿ ಫುಲ್ ಮುಚ್ಚಿರ್ಲಿ. ಈಗ ನಿಮ್ಮ ನಿಮ್ಮ ಕೌಂಟ್ ಎಷ್ಟು ಸಾರಿ ಆಗಿದೆಯೋ ಟೋಟಲ್ 5 ಸಾರಿ ಮಾಡಿ. ಉಸಿರನ್ನ ತಗೊಳ್ಳಿ. ಕಣ್ಣು ಮುಚ್ಚಿರಿ, ಬಾಯಿ ಮುಚ್ಚಿರ್ಲಿ, ಸೌಂಡ್ ಮಾತ್ರ ಬರಬೇಕು. ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಎಷ್ಟು ಆಗುತ್ತೋ ಅಷ್ಟು ಉಸಿರು, ಪ್ರಾಣಶಕ್ತಿಯನ್ನು ಒಳಗಡೆ ತಗೊಳ್ಳಿ, ಬಿಡಿ. ಸೌಂಡ್ ಮಾಡ್ತಾ ಉಸಿರನ್ನ ಬಿಡಿ. ಮುಗಿದ ನಂತರ ಪ್ರಾಣಾಯಾಮ 5 ಬಾರಿ ಯಾರು ಮುಗಿಸಿದ್ದೀರಾ ಅವರು ಕಣ್ಣನ್ನ ಬಿಡಬೇಡಿ, ಹಾಗೇ ಇರಿ. ಕಣ್ಣು ಮುಚ್ಕೊಂಡಿರಿ, ಕಣ್ಣನ್ನ ಬಿಡಬೇಡಿ, ಹಾಗೆ ಕಣ್ಣು ಮುಚ್ಕೊಂಡಿರಿ, ರಿಲ್ಯಾಕ್ಸ್ ಆಗಿರಿ. ಈಗ 3 ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. 5 ಬಾರಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿರೋವಂಥವ್ರು 3 ಬಾರಿ ದೀರ್ಘವಾದ ಉಸಿರನ್ನ ತಗೊಂಡು ಉಸಿರನ್ನ ಬಿಡಿ. ಕಣ್ಣು ಬಿಡಬೇಡಿ, ಕಣ್ಣು ಮುಚ್ಕೊಂಡೇ ಇರ್ರಿ. ದೀರ್ಘವಾದ ಉಸಿರು ಒಳಗೋಗ್ಲಿ, ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. 3 ಬಾರಿ ಯಾರು ಉಸಿರಾಟವನ್ನ ಕಂಪ್ಲೀಟ್ ಮಾಡಿದ್ದೀರಾ ಅವರು ಪ್ರತಿಯೊಬ್ಬರು 3 ಬಾರಿ ಕಂಪ್ಲೀಟ್ ಮಾಡಿದ್ದೀರಾ ಅನ್ಕೋತೀನಿ. ನಿಮ್ಮ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ರಬ್ 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 ರಬ್. ಕೈಯಲ್ಲಿ ಬಿಸಿ ಬರ್ಬೇಕು. ನಿಮ್ಮ ಕಣ್ಣು, ಮುಖ, ಗಲ್ಲ, ಕಣ್ಣು ಕಣ್ಣನ್ನ ಸವರಿಸಿ ಇಡೀ ದೇಹವನ್ನ ಸ್ಪರ್ಶ ಮಾಡಿ ಪ್ರೀತಿಯಿಂದ ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಎಷ್ಟು ಬುದ್ಧಿವಂತೆ, ಎಷ್ಟು ಜ್ಞಾನವಂತೆ, ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡಿಕೊಂಡು ನಿಮ್ಮನ್ನ ನೀವು ಸ್ಪರ್ಶ ಮಾಡ್ಕೊಳ್ಳಿ. ನಮ್ಮ ಬೆನ್ನನ್ನ ನಾವೇ ತಟ್ಕೋಬೇಕು, ಬೇರೆಯವರು ಬಂದು ತಟ್ಟೋದಿಲ್ಲ. ನಿಮ್ಮನ್ನ ನೀವು ಪ್ರೀತಿಯಿಂದ ಸ್ಪರ್ಶ ಮಾಡ್ಕೊಳ್ಳಿ. ಈಗ ಕೈಗಳನ್ನ ಮುಂದೆ ತನ್ನಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಗುಡ್ ಮಾರ್ನಿಂಗ್, ಶುಭೋದಯ. ಗುಡ್ ಮಾರ್ನಿಂಗ್. ಹೌ ಯು ಫೀಲ್? ಭ್ರಮರಿ ಹೇಗನ್ನಿಸ್ತು? ಕೂಲ್ ಆಯ್ತು ಮಾಡಿ ಆದ್ಮೇಲೆ. ಮೈಂಡ್ ಎಲ್ಲ ಸ್ವಲ್ಪ ಹಿಂಗಾಯ್ತಲ್ಲ, ಕಿವಿ ಒಳಗಿಂದೆಲ್ಲ ಬಿಸಿ ಬರುತ್ತೆ, ತಲೆ ಒಳಗಿರೋ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನೊಂದು, ತುಂಬಾ ಸ್ಟ್ರೆಸ್ ಅಲ್ಲಿ ಇರೋವಾಗ ತುಂಬಾ ಯೋಚನೆ ಮಾಡ್ತಿರ್ತೀರಾ, ತುಂಬಾ ಕನ್ಫ್ಯೂಷನ್, ಮಾಡ್ಲಾ ಬೇಡವಾ, ಮಾಡ್ಲಾ ಬೇಡವಾ, ಈ ತರದ್ದು ಕನ್ಫ್ಯೂಷನ್ ಇರ್ತೀರಾ. ಡ್ಯೂಯಲ್ ಮೈಂಡ್ ಸೆಟ್ ಅಂತಾರೆ. ಹಂಗಿರುವಾಗ ಯಾವುದೋ ಒಂದು ನೋವು ತುಂಬಾ ಕಾಡ್ತಾ ಇರತ್ತೆ, ತಲೆ ಎಲ್ಲ ಭಾರ ಆಗ್ಬಿಡುತ್ತೆ, ಅವಶ್ಯಕತೆ ಅನಗತ್ಯ ನೋವು. ಅಂತ ಟೈಮಲ್ಲಿ ಭ್ರಮರಿಯನ್ನ ಮಾಡಿ. ಇದಕ್ಕೆ ಯಾವುದೇ ತರದ ಟೈಮ್ ಬೇಕಾಗಿಲ್ಲ, ನೀವು ಯಾವಾಗ ಬೇಕಾದ್ರೂ ಮಾಡಬಹುದು. ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ ನಿಮ್ಗೆ ಫ್ರೀ ಸಿಕ್ತಾಗೂ ಮಾಡ್ಬೋದು. ಈ ಭ್ರಮರಿಯನ್ನ ಮಾಡಿ. ಇದು ಕ್ರಮೇಣ ಕ್ರಮೇಣ ನಿಮ್ಮ ಮೈಂಡ್ ಕ್ರಿಯೇಟಿವಿಟಿ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ನೋಡಿ. ಇದನ್ನು ಕೂಡ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಭ್ರಮರಿ ಪ್ರಾಣಾಯಾಮನ ತುಂಬಾ ಒಳ್ಳೇದಿದು. ತಲೆ ಸರಿ ಇರ್ಬೇಕಲ್ವಾ ಫಸ್ಟು, ಏನೋ ಮಾಡ್ತೀನಿ ಅಂದ್ರು ಆ ತಲೆ ಸರಿಯಾಗಕ್ಕೆ ಹೆಲ್ಪ್ ಮಾಡುತ್ತೆ. ಟೋಟಲ್ ಆಗಿ ಒಂದು ವರ್ಡಲ್ಲಿ ಹೇಳೋದಂದ್ರೆ ತಲೆ ಸರಿ ಹೋಗಕ್ಕೆ ಸರಿ ಮಾಡುತ್ತೆ. ಸೊ ನೀರಿನ ಲೋಟವನ್ನ ತಗೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಿಮಗೆ ಇಷ್ಟವಾದ, ನಿಮಗೆ ಬೇಕಾದ ಎಲ್ಲ ವಿಷಯಗಳನ್ನು ನೀರಿಗೆ ಹೇಳಿ, ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಿನ್ನಿಂದ ನನ್ನ ಎಷ್ಟೋ ಸಮಸ್ಯೆಗಳು ದೂರ ಆಗಿವೆ. ನೀನು ಒಂದು ಹೊಸ ಉತ್ಸಾಹದ ಜೀವನವನ್ನು ಕೊಟ್ಟಿದ್ದೀಯಾ. ಎಷ್ಟೋ ಜನಕ್ಕೆ ಕುಡಿಯಲು ನೀರಿಲ್ಲ. ನಾನು ತುಂಬಾ ಅದೃಷ್ಟಶಾಲಿ. ನನಗೆ ತಿಳಿಯಾದ, ರುಚಿಯಾದ, ಸ್ವಚ್ಛವಾದ ನೀರು ನನಗೆ ಬೇಕಂದಾಗೆಲ್ಲ ಸಿಗ್ತಾ ಇದೆ. ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. I am beauty, I am beauty, I am beauty. I am brilliant, I am brilliant, I am brilliant. I am healthy, 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 I am healthy. ನನ್ನ ಜೀವನದಲ್ಲಿ ನನಗೆ ಬೇಕಾದಾಗೆಲ್ಲ ಸುಖ, ಶಾಂತಿ, ನೆಮ್ಮದಿ, ಹಣ, ಅಂತಸ್ತು, ಐಶ್ವರ್ಯ, ಗೌರವ, ಯಶಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿದ್ದೀಯಾ. ಅದಕ್ಕಾಗಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಕುಡೀರಿ. ಸೂಪರ್. ವೆರಿ ವೆರಿ ಗುಡ್. ನೀರಿಗೆ ಎಂತ ಶಕ್ತಿ ಇದೆ ಅಲ್ವಾ. ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತೀವಿ, ಬಾಯಕ್ಕೆ ತುಂಬಾ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀರು ಕೊಟ್ಬಿಟ್ರೆ ದೇವ್ರೆ ಓದ್ ಜೀವ ಬಂದಂಗಾಯ್ತು ಅಂತೀವಿ. ಎಷ್ಟು ಜನಕ್ಕೆ ಈಗ ನೀರನ್ನ ಫೀಲ್ ಮಾಡಿ ಕುಡಿತಾ ಇರೋದ್ರಿಂದ ಖುಷಿ ಕೊಟ್ಟಿದೆ, ಚೆನ್ನಾಗ್ ಅನ್ನಿಸ್ತಾ ಎಸ್, ಖುಷಿ. ಮಕ್ಕಳಿಗೆ ಸಹ ಹೇಳ್ಕೊಟ್ಟಿದ್ದೇನೆ, ಮಾಡ್ತಾರೆ ಹಾಗೆ. ಅಲ್ಲ. ನಾವ್ ಇವತ್ತಿಂದ ಮಕ್ಕಳಿಗೆ ಎಲ್ಲ ಅಭ್ಯಾಸಗಳನ್ನ ಮಾಡಿಸ್ಬೇಕು. ಹ್ಮ್. ನಾಳೆ ಅವರು ಎಂತ ಪರಿಸ್ಥಿತಿ ಬಂದ್ರು ಧೈರ್ಯವಾಗಿ ಎದುರಿಸೋ ತರ, ಲೈಕ್ ಕಮೆಂಡ್ ಅಂತ ಏನ್ ಹೇಳಿದ್ರೆ ಹಂಗ್ ರೆಡಿ ಆಗ್ಬಿಡ್ತಾರೆ. ಎಲ್ಲ ಅವರಿಬ್ರು ಸಮಸ್ಯೆಗೂ ಪರಿಹಾರ ಇರುತ್ತೆ ಅವ್ರ ಹತ್ರ ಅವಾಗ. ಅವರಿಬ್ರು ನೀರು ಕುಡಿಯುವಾಗ ಹಾಗೆ ಮುಚ್ಚಿ ಕುಡಿತಾರೆ. ಗುಡ್ ಮೇಡಮ್. ನೀವು ಮಾತ್ರ ಕಲಿಯೋದಲ್ಲದೆ ನಿಮ್ಮ ಮನೆಯವ್ರಿಗೂ ಮಕ್ಕಳಿಗೂ ಹೇಳ್ಕೊಡ್ತಿದ್ದೀರಲ್ಲ, ಇಟ್ಸ್ ವೆರಿ, ಇದು ಮುಂದೆ ನಿಮ್ಗೆ ಒಂದು ಒಳ್ಳೆ ಫಲಿತಾಂಶವನ್ನ ಕೊಡುತ್ತೆ, ನೋಡಿ ಬೇಕಾದ್ರೆ. ಓಕೆ ಮೇಡಮ್. ಈಗ ಏನು ಸಮಯ? ಮಯೂರ್ಮ. ಮಯೂರ್ಮ, ಮಯೂರ್ಮ. ನೀರು ಕುಡಿದು ಯಾರ್ದೆಲ್ಲ ಆಗಿದೆ ಅವರು ಮಯೂರ್ಮವನ್ನ ಮಾಡೋಣ. ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ, ಎಲ್ಲ ಜನರಿಗೆ, ಕಷ್ಟದಲ್ಲಿರುವಂತ, ನೋವಲ್ಲಿರುವಂತವ್ರಿಗೆಲ್ಲರಿಗೂ ಪ್ರೀತಿಯ ನಮನ. ಅದನ್ನ ಅವರು ಗೆದ್ದು ಬರ್ಲಿ. ಮಯೂರ್ಮ. ಹಾಗೆ ನಮ್ಮ ತಂದೆಗೆ ಪ್ರೇ ಮಾಡಿ ಎಲ್ಲರೂ, ICU ಇಂದ ಬೇಗ ಬರ್ಲಿ ಅಂತ. ಮಯೂರ್. ಮಯೂರ್. ಓಕೆ. ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಯಶಸ್ವಿಯಾಗ್ಲಿ. ಇಂದಿನ ನಿಮ್ಮ ದಿನ ಶುಭಕರವಾಗಿರಲಿ. ನಿಮ್ಮ ಎಲ್ಲ ಆಸೆಗಳು ಈಡೇರಿದೆ. ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ತಥಾಸ್ತು. 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 ನಮ್ಮ ಕಡೆಯಿಂದ ಎಲ್ರಿಗೂ ತಥಾಸ್ತು. ನಮ್ಮ ಕಡೆಯಿಂದ ಎಲ್ಲರಿಗೂ ತಥಾಸ್ತು. ನೀವು ಮಾಡುವಂತ ಎಲ್ಲ ಕೆಲಸದಲ್ಲೂ ಜಯ ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ ತಂದೆ ಬೇಗ ಹುಷಾರಾಗ್ಲಿ. ಆಗ್ತಾರೆ. ಸ್ವಲ್ಪ ಸೀರಿಯಸ್ ಇದೆ, ಬ್ಲಡ್ ತುಂಬಾ ಹೊರಟೋಗಿದೆ, ತಲೆಗೆ ಪೆಟ್ಟಾಗಿದೆ.
ಏನು ಮಾಡಕ್ಕಾಗಲ್ಲ, ಅವರವರ ಕರ್ಮಾನುಸಾರ ಅನುಭವಿಸ್ಬೇಕು. ನಾಳೆ ನನಗೆ ಆ ನೋವು ಬಂದ್ರು ನಾನು ಅನುಭವಿಸ್ಲೇಬೇಕು. ನಾವೀಗ ಆ ನೋವಿಂದ ಹೊರಗೆ ತರಕ್ಕೆ ನಾವು ಪ್ರಯತ್ನ ಪಡ್ಬೇಕಷ್ಟೇ, ಬಿಟ್ರೆ ನಾವು ಹೋಗಿ ಅಲ್ಲಿ ಮಲ್ಗಕ್ಕಾಗಲ್ಲ. ನಾವಿದ್ದೀವಿ ಅನ್ನೋ ಧೈರ್ಯ ಅವ್ರಿಗೆ ಕೊಟ್ರೆ ಆ ನೋವಿಂದ ಬೇಗ ಬಂದ್ಬಿಡ್ತಾರೆ ಹೊರಗಡೆ. ಹೌದು. ನಮ್ಮ ಪ್ರೆಸೆನ್ಸ್ ತೋರಿಸ್ಬೇಕೀಗ ಅಲ್ಲಿ, ಅಷ್ಟೇ ಮಾಡ್ಬೇಕಾಗಿರೋದು. ಯಾರೇ ನೋವಲ್ಲಿ ಕಷ್ಟದಲ್ಲಿ ಇರೋವಾಗ ನಾವು ನಿಮ್ ಜೊತೆಲಿ ಇದೀವಿ ಅಂತ ಹೇಳ್ತೀವಲ್ಲ, ಆ ಧೈರ್ಯ ಅವ್ರಿಗೆ ಇನ್ನೊಂದು ಸ್ಟೆಪ್ಪು ಹೊರಗಡೆ ಬರಕ್ ಈಸಿ ಆಗುತ್ತೆ. ನಮ್ಮ ಕೆಲಸ ಈಗ ನಾವು ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಅಳೋದ್ರಿಂದ ಏನು ಲಾಭ ಇಲ್ಲ. ಚೆನ್ನಾಗಾಗ್ತೀಯಾ, ಬೇಗ ಹುಷಾರಾಗ್ತೀಯಾ, ನಾವಿದ್ದೀವಿ ನಿಮ್ ಜೊತೆಲಿ ಅಂತ ಧೈರ್ಯ ಕೊಟ್ರೆ ಸಾಕು. ಏನಪ್ಪ ಮೇಡಮ್ ಇಂಥ ಪರಿಸ್ಥಿತಿಲಿ ಹಿಂಗ್ ಮಾತಾಡ್ತಿದ್ದಾರೆ, ಯಾಕಂದ್ರೆ ಜೀವನ ಅಷ್ಟು ಪಾಠ ಕಲಿಸ್ಬಿಟ್ಟಿದೆ. ಗೋಳಾಡಿ ಕಿರ್ಚಿ ಅರ್ಚಿ ಏನು ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಈಗ ಶಾಂತ ರೂಪದಲ್ಲಿ ಎಲ್ಲವನ್ನು ಸಹಿಸ್ಕೊಂಡು ಅದನ್ನ ನಿವಾರಣೆ ಮಾಡ್ಕೊಳ್ಳುವಂತ ಮೆಥಡ್ ಅನ್ನ ನಾನು ಕಲ್ತ್ಕೊಂಡಿದ್ದೀನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. Thank you. ಏನಾದ್ರು ಹಾಸ್ಪಿಟಲ್ ಅಲ್ಲಿ ಉಳ್ಕೋಬೇಕು ಇವತ್ತು ಅಂತ ಬಂದ್ರೆ, ಸದ್ಯಕ್ಕಲ್ಲಿ ಯಾರನ್ನು ಬಿಡ್ತಾ ಇಲ್ಲ. ಉಳ್ಕೋಬೇಕು ಅಂತ ಬಂದ್ರೆ ಹಾಸ್ಪಿಟಲ್ ಅಲ್ಲಿ ಕ್ಲಾಸ್ ಮಾಡಕ್ಕಾಗಲ್ಲ. ಮನೇಲಿ ಇದ್ರೆ ಖಂಡಿತ ಮಾಡ್ತೀನಿ, ಉಳ್ಕೊಂಡ್ರೆ ಮಾಡಲ್ಲ. ನಾನು ನೈಟು ನಿಮ್ಗೆ ಗ್ರೂಪ್ ಅಲ್ಲಿ ಕ್ಲಾಸ್ ಇದೆಯಾ ಇಲ್ವಾ ಅಂತ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ಗ್ರೂಪ್ ಅನ್ನ ನೋಡಿ. ಓಕೆನಾ? Okay, okay. ಓಕೆ ಓಕೆ, ಬಾಯ್ ಬಾಯ್. ಬಾಯ್. Thank you, madam. Thank you. ಥ್ಯಾಂಕ್ ಯು Thank you, madam. Thank you so much. ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ. ಸೆಷನ್ ಅನ್ನ ಎಂಡ್ ಮಾಡೋಣ.